ನಮಗೆ ಹೆಚ್ಚು ಇಳುವರಿ ಕೊಡ್ತೈತಿ, ಬೆಳವಣಿಗೆ ಯಾವ ಸ್ಪೀಡ್ ಆಕೈತಿ ಅನ್ನೋ ಉದ್ದೇಶದಿಂದ ಇದನ್ನ ಹೊಸ ಪ್ರಯೋಗ ಮಾಡೋ ಸಂಬಂಧ ಎಲ್ಲ ತಳಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡನೇ ಇದನ್ನ ಮಾಡಿದಾನೆ. ನನಗೆ ಕ್ಯಾಲ್ಸಿಯಂ ಜಾಸ್ತಿ ಐತ್ರಿ ಇಲ್ಲಿ. ಇದಕ್ಕಾಗಿ ಇಲ್ಲಿ ಒಂದ್ ಸ್ವಲ್ಪ ಬೆಳಿ ಸುಟ್ಟಂಗ ಹಾಕಿರ್ತೈತ್ರಿ. ಅಲ್ಲಿ ಏನ್ ಪಾಟ್ ಏನ್ ಉಪಯೋಗ ಐತ್ರಿ? ವಯಸ್ಸಾಗೈತಿ. ಅದ ನಾಳೆ ಏನ್ ಹೋಗೋದ, ಫ್ಯಾಕ್ಟ್ರಿಗೆ ಹೋಗೋದ. ನಮಸ್ಕಾರ ಶಿಕ್ಷಕರೇ, ನಾನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಕುರಿ ಗ್ರಾಮದಲ್ಲಿದ್ದೀನಿ. ಈಗಾಗಲೇ ನಮ್ಮ ಬಾಳೇಶ್ ಮನಸ್ ಅವ್ರ ಬಗ್ಗೆ ಏನು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಒಂದು ಯೂಟ್ಯೂಬ್ ಚಾನಲ್ ಐತಿ, ಕೃಷಿ ಬಗ್ಗೆ ಒಂದಷ್ಟು ಕಬ್ಬಿನ ಬೆಳೆ ಎಲ್ಲವನ್ನು ವಿಡಿಯೋದಲ್ಲಿ ತೋರಿಸಿದಾರ. ಅವರು ಎಲ್ಲರಿಗೂ ರೈತ ಪರಿಚಯ ಇದ್ದಂಥವ್ರನ್ನ ಇವತ್ತರ ಹೊಲದಲ್ಲಿ ಒಂದು 3 ವೆರೈಟಿ ಕಬ್ಬು ಬೆಳೆದಾರೆ ಇಲ್ಲಿ. ಈಗಾಗಲೇ ಹಚ್ಚಿ ಒಂದು 2 ತಿಂಗಳು, ಒಂದು 3 ತಿಂಗಳು ಬೆಳೀತಿ ಗೊತ್ತಿಲ್ಲ. ಒಂದು ಮಾಹಿತಿ ತೊಗೋಣ. ಕಬ್ಬನ್ನು ಯಾವ ರೀತಿ ಬೆಳಿಬೇಕು, ಬೀಜೋಪಚಾರ ಹಿಡ್ಕೊಂಡು, ಭೂಮಿ ಹಿಡ್ಕೊಂಡು ಅವ್ರು ಏನೇ ಮಾಡ್ತಾರೆ, ದಿನನಿತ್ಯ ಅವ್ರು ಯಾವ ಥರ ಈ ಕಬ್ಬಿನಲ್ಲಿ ಒಡನಾಟ ಮಾಡ್ತಾರೆ, ಯಾವ ರೀತಿ ಈ ಗೊಬ್ಬರಗಳಾಗಿರ್ಬೋದು, ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ ಎಲ್ಲವನ್ನು ತೊಗೋಣ ಮತ್ತು ಇನ್ನೂ ಪರಿಚಯ ಮಾಡ್ಕೊಂಡು. ನಮಸ್ತೆ ಸರ್. ನಮಸ್ಕಾರ. ತಮ್ಮ ಪರಿಚಯ ಅಂತೂ ಆಲ್ರೆಡಿ ಎಲ್ಲರಿಗೂ ಇರ್ತೈತ್ರಿ. ಅವರು ನಮ್ಮ ರೈತ ಬಂದ್ರೆ ಒಂದು ಪರಿಚಯ ಮಾಡ್ಕೊಂಡು ಕಬ್ಬುಗಳನ್ನ ಯಾವ ಬೀಜಗಳನ್ನಾಗಿರ್ಬೋದು, ಕಬ್ಬಾಗಿರೋದು, ಹೊಲಗಳಾಗಿರೋದು ಯಾವ ರೀತಿ ನಾವು ಪೂರ್ವ ತಯಾರಿಗಳು ಮಾಡ್ಕೋಬೇಕು ಸರ್? ಭೂಮಿ ತಯಾರಿ ಮಾಡ್ಕೋಬೇಕಾದ್ರೆ ರೀ ಸರ, ಮೊದಲ ಆರ್ಗ್ಯಾನಿಕ್ ಬೆಡ್ ತಂದು ತಯಾರು ಮಾಡ್ಕೋಬೇಕ್ರಿ ನಾವು. ಹಸಿರು ಗೊಬ್ಬರ ಮುಂದೆ ಈಗ ಕಬ್ಬಿನ ರೌದಿ ಏನು ಇರ್ತೈತಿಲ್ಲ ಅದನ್ನೆಲ್ಲ ನಾವು ಒಂದು ಆರ್ಗ್ಯಾನಿಕ್ ಆಗಿ ಅದು ಕಳಿಯುವಂಗೆ ರೀತಿ ನಮ್ಮ ಭೂಮ್ಯಾಗ ನಾವು ತಯಾರು ಮಾಡ್ಕೊ, ಅಂದರೆ ಕೃಷಿ ತ್ಯಾಜ್ಯ ಏನೇ ಇರಲಿ ಅದನ್ನೆಲ್ಲ ನಾವು ಭೂಮ್ಯಾಗನ ಕಳಿಯುವಂಥ ವ್ಯವಸ್ಥೆ ಮಾಡ್ಕೊಂಡು ಹೊರಗಿನ ತಿಪ್ಪಿ ಗೊಬ್ಬರ, ನಮ್ಮ ಹಸಿರು ಗೊಬ್ಬರ, ಇಲ್ಲೇ ಬಿದ್ದಿರ್ತಕ್ಕಂಥ ಈ ಕೃಷಿ ತ್ಯಾಜ್ಯ ಇವನ್ನೆಲ್ಲ ಕೂಡಿ ನಾವು ಭೂಮಿಗೆ ಮಲ್ಚ್ ಥರ ಮಾಡಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದ್ರೆ ನಮಗೆ ಭೂಮಿ ಒಳಗೆ ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಕೈತಿ. ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಾಯ್ತಂದ್ರೆ ನಮಗೆ ಇಳುವರಿ ಆಟೋಮೆಟಿಕ್ ಜಾಸ್ತಿ ಆಕೈತ್ರಿ. ಈ ಎಲ್ಲ ರೈತರು ಏನು ಮಾಡ್ತಾರು, ಮೇಲು ಗೊಬ್ಬರ ಯೂರಿಯಾ, DAP, ಪೊಟ್ಯಾಶಿ ಅಂತ ಹೇಳಿ ಒಂದು 3 ಗೊತ್ತದವು, ಇವನ್ನೆಲ್ಲ ಹಾಕೋತ ಹೋಗಿಬಿಡ್ತಾರು. ಅಲ್ಲಿ ಒಂದ ಕೈ ಬಿಡ್ತಾರೆ ಚಪ್ಪಾಳೆ ಆಗಂಗಿಲ್ಲ ರೀ ಸರ್. ಯಾಕಂದ್ರೆ ನಾವು ಇದು ಆರ್ಗ್ಯಾನಿಕ್ಕು, ಇದು ರಾಸಾಯನಿಕ್ಕು ಎರಡೂ ಸೇರಿನ ನಮ್ಗೆ ಕೆಲಸ ಆಕೈತ್ರಿ. ಅವಾಗ ಒಂದು ಚಪ್ಪಾಳೆ ಅನ್ನೋದು ಒಂದು ಆಕೈತಿ. ಹಂಗೆ ಇಳುವರಿ ತಗೋಬೇಕಾದ್ರೆ ನಾವು ಕಂಪಲ್ಸರಿ ಆರ್ಗ್ಯಾನಿಕ್ವಾಗಿಯೂ ಮಾಡಬೇಕು ಮತ್ತು ಈ ರಾಸಾಯನಿಕವಾಗಿಯೂ ಮಾಡ್ಬೇಕಾಕೈತಿ. ಅಂದರೆ ಇಳುವರಿ ನಾವು ಡಬಲ್ ಮಾಡ್ಕೋಬೇಕಾದ್ರೆ ಮತ್ತು ಸಾವಯವದಾಗ ಅಷ್ಟೇ ಬೆಳೆಯವ್ರೂ ಹೆಚ್ಚು ಕಡಿಮೆ ಈಗ 70-80 ಟನ್ ಕಬ್ಬು ಮಾಡಿದಾರ್ರಿ ಸಾಕಷ್ಟು ಜನ. ಆ ರೀತಿ ಭೂಮಿ ಅವ್ರದ್ದು ಮೂಲ ಮೊದಲಿಂದನೂ ಪ್ರಿಪೇರ್ ಆಗಿರ್ತೈತ್ರಿ. ಈಗ ನಾವು ನಮ್ಮದು ಭೂಮಿಯಾಗನ ತಾಕತ್ತಿಲ್ಲದ ಟೈಮ್ದಾಗ ನಾವು ಯಾವುದೋ ಒಂದು ಬೆಳೆ ಮಾಡಿದ್ವಿ ಅಂದ್ರೆ ನಾವು ಎಷ್ಟು ಬೇಕಾದ್ರೆ ತಂದು ಗೊಬ್ಬರ ಕೊಟ್ರು ನಮ್ಗೆ ಖರ್ಚು ಜಾಸ್ತಿ ಬರ್ತೈತಿ, ಅಲ್ಲಿ ನಮ್ಗೆ ಇಳುವರಿನ ಬರಂಗಿಲ್ಲ ರೀ. ಅದಕ್ಕೆ ನಾವೇನು ಮಾಡಬೇಕು, ಹೆಚ್ಚು ಕಡಿಮೆ ಒಟ್ಟು ಭೂಮಿಗೆ ಆರ್ಗ್ಯಾನಿಕ್ವಾಗಿ ಅಂದರೆ ಭೂಮಿಗೆ ಸಿದ್ಧತೆ ಮಾಡ್ಕೋಬೇಕ್ರಿ. ಅದ್ರ ನಂತರ ನಾವು ಏನೋ ಒಂದು ಸ್ವಲ್ಪ ರಾಸಾಯನಿಕ ಕ್ವಾಟಿಕೇಶನ್ ಊಟದಾಗ ಉಪ್ಪಿನಕಾಯಿ ಥರ ಅಂದರೆ ಜಾಸ್ತಿನೂ ಬರೀ ರಾಸಾಯನಿಕನ ನಾವು ಕೊಡಬಾರ್ದು. ಈಗ ಕಾಸ್ಟ್ ಭಾಳ ಐತ್ರಿ. ಈಗ ರಾಸಾಯನಿಕ ಗೊಬ್ಬರದ್ದು ಒಂದು ಚೀಲದ ಕಿಮ್ಮತ್ತ DAP, ಯೂರಿಯಾ ಇಂಥವೆಲ್ಲ ನೋಡ್ಬೇಕಾದ್ರೆ ರೀ 2,000 ರೂಪಾಯಿ ಕಿಮ್ಮತ್ತು ಐತ್ರಿ. ಅದನ್ನೆಲ್ಲ ನಾವು ಯೂಸ್ ಮಾಡೋದು 2,000 ರೂಪಾಯಿದಾಗ ನಾವು ಹಸಿರೆಲೆ ಗೊಬ್ಬರ, ತಿಪ್ಪಿ ಗೊಬ್ಬರ, ಸಗಣಿ ಗೊಬ್ಬರ, ಆಮೇಲೆ ಕುರಿ ಗೊಬ್ಬರ, ಒಂದು ಕಾಂಪೋಸ್ಟ, ಆಮೇಲೆ ಇಂಥವ್ರ ಕಡೆ ನಾವು ಹೆಚ್ಚು ಒಲವು ಕೊಡೋಂಗಿಲ್ಲ. ಅಂಗಡಿಗೆ ಹೋಗೋದ, ಗೊಬ್ಬರ ತರೋದ, ಇದನ್ನ ಮಾಡೋದೆವು ನಾವು. ಇಲ್ಲಿ ಒಂದು ಟ್ರ್ಯಾಕ್ಟರ್ ಲೋಡ್ ಒಂದು ಸಗಣಿ ಕತ್ತ ಆಗಲಿ, ಕಾಂಪೋಸ್ಟ್ ಆಗಲಿ, ಇಂಥವ್ದು ಯಾವ್ದು ಕುರಿ ಗೊಬ್ಬರ ಆಗಲಿ ತಂದು ಕಡಿಯೋದ, ಒಂದು ಚೀಲ ಗೊಬ್ಬರ ತರೋದ, DAP ತರೋದ, ಎರಡು ಸೇಮ್ ಖರ್ಚು ಬರೈತ್ರಿ. ಒಂದು ಚೀಲ ಅಂದ್ರೆ ಒಬ್ಬ ಹೆಗಲ ಮೇಲೆ ಬರ್ತೈತ್ರಿ, ಒಂದು ಲೋಡ್ ಅಂದ್ರೆ ಯಾವ ಥರ ಬರ್ತೈತಿ ನೋಡ್ರಿ, ಒಂದು ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಥರ ಬರ್ತೈತಿ. ಅಂಥದ್ದು ನಾವು ಭೂಮಿಗೆ ಹಾಕ್ಕೊಂಡು ಮ್ಯಾಲೆ ನಾವು ಬೇಕಾದ್ರೆ ಒಂದು ಚೀಲ ತಂದು ಹಾಕ್ಕೊಳ್ಳೋದು. ಈ ಥರ ಮಾಡ್ಕೋತ ಹೋದ್ರೆ ಭೂಮಿ ನಮ್ಮದು ಮುಂದಿನ ಪೀಳಿಗೆಗೂ ಉಳಿತೈತ್ರಿ. ಬರೀ ನಾವು ರಾಸಾಯನಿಕ ಹಾಕಿದ್ವಿ ಅಂದ್ರೆ ಖರ್ಚು ಜಾಸ್ತಿ ಮಾಡ್ಕೊಂಡು ನಮ್ಗೆ ಇಳುವರಿ ಹೆಚ್ಚು ಮಾಡ್ಕೊಂಡ್ವಿ ಅಂದ್ರೆ ಮುಂದಿನ ಒಂದು 4-5 ವರ್ಷಕ್ಕಂದ್ರೆ ಭೂಮಿ ಹಾಳಾಕೈತ್ರಿ. ಆಯ್ತು ಸರ್. ಈಗ ಒಂದು ಭೂಮಿ ತಯಾರಿ ಬಗ್ಗೆ, ಒಂದು ಭೂಮಿ ಬಗ್ಗೆ ರಾಸಾಯನಿಕ ಒಂದು ಸಾಯೋದು ಹೇಳ್ರಿ. ಈ ಥರ ಕಬ್ಬು ಬೆಳ್ಕೊಂಡಿದ್ರಿ, ಸಾಲ ಬಿಟ್ಟಿದ್ರಿ, ಮತ್ತೆ ಯಾವ ತಿಳ್ಕೊಂಡಿದ್ರಿ ಇಲ್ಲಿ? ಇದು ಸಾಲಿನಿಂದ ಸಾಲಿಗೆ ರೀ ಸರ, ಇಲ್ಲಿಂದ ಇಲ್ಲಿಗೆ 4.5 ಫೀಟ್. ನಾವು ಯಾವಾಗ ಬಿಡ್ಬೇಕಾದ್ರೂ 4.5 ಫೂಟ್ ಮೇಲ್ಪಟ್ಟನ ಬಿಡ್ತೀವಿ ನಾವು. 4.5 ಫೂಟ್ ಬಿಗಿದೇವ್ರಿ. ಇದು ಒಂದು ಕಣ್ಣಿನ ಕಬಾಬ್ ಮಾಡಿ 1 ಫೂಟು, 1.25 ಫೂಟು, 1.5 ಫೂಟ್ ತನಕ ಹೆಚ್ಚು ಕಡಿಮೆ ಅಂದಾಜ್ ಮೇಲೆ ಮಾಡಿದೇವ್ರಿ. ಏನ ಪರ್ಟಿಕ್ಯುಲರ್ ಏನ ಸೈಜಲ್ಲಿ ಇಟ್ಟಿಲ್ಲ ಅದನ್ನ. 1.5 ಫೂಟ್ ಅಟ ಇಟ್ಟು ತಿಳ್ಕೊರಿ. ಒಂದು ಕಣ್ಣಿನ ನಾಟಿ ಒಂದು 600 kg ಕಬ್ಬ ತೊಗೊಂಡು 4.5 ಫೀಟ್ ಸಾಲಿನ ಅಂತರ ತೊಗೊಂಡು ಅವನ್ನ ಬೀಜಗಳನ್ನೆಲ್ಲ ನಮ್ಮ 600 kg ಬೀಜೋಪಚಾರ ಮಾಡೋದು ಭಾಳ ಈಜಿ ಬರ್ತೈತ್ರಿ. ಎಲ್ಲ ಸಗರ್ ಬರ್ತೈತ್ರಿ. ಬೀಜೋಪಚಾರ ಅಂದ್ರೆ ನಾವು ಸಾವಯವದಾಗೂ ಮಾಡ್ಕೋಬೋದ್ರಿ. ಸಾವಯವದಾಗ ಏನ್ ಮಾಡ್ಕೋಬೇಕು? ಸಾವಯವದಾಗ ಮಾಡ್ಬೇಕಾದ್ರೆ ರೀ ಅಜೋಸ್ಪ್ರಿಲ್ಲಮ, ಅಜಿಟೋಬ್ಯಾಕ್ಟರ್ ಅಂತ ಹೇಳಿ ಬರ್ತೈತ್ರಿ, ಅದನ್ನ ಯೂಸ್ ಮಾಡ್ಕೋಬೋದ್ರಿ. ಮತ್ತಿಲ್ಲ ಡಾಕ್ಟರ್ ಸಾಯಿಲ್ದವ್ರು ಕೊಡ್ತಾರ್ರಿ ಬೀಜೋಪಚಾರ ಸಲುವಾಗಿನ ಅವ್ರದ್ದು
ಒಂದು ಪ್ರಾಡಕ್ಟ್ ಐತ್ರಿ. ಹ್ಮ್ ಅದನ್ನು ನಾವು ಯೂಸ್ ಮಾಡ್ತೀವ್ರಿ. ಹ್ಮ್. ಆದ್ರೂ ಯಾವ್ದೇ ಇರ್ಲಿ ಕಂಪ್ನಿ ಒಳ್ಳೇದಿತ್ತಂದ್ರ ನಾವು ಒಂದು ಈ ಆರ್ಗ್ಯಾನಿಕ್ ಏನ್ ಬರ್ತಾವ್ರಲ್ಲ ಹ್ಮ್. ಸಾವಯವದ್ದು, ಪರಿಸರ ಸ್ನೇಹಿ ಗೊಬ್ಬರ ಅಂತಾವನ್ನೆಲ್ಲ ನಾವು ಯೂಸ್ ಮಾಡ್ತೇವ್ರಿ. ನಮ್ಗೆ ಹ್ಮ್. ಸಫಿಶಿಯಂಟ್ ಅನ್ಸಿತ್ತು, ಅದ್ರ ರಿಸಲ್ಟ್ ಚಲೋ ಇತ್ತಂದ್ರ ಅಂತಾವು ಯೂಸ್ ಮಾಡ್ತೇವ್ರಿ ನಾವು. ಹ್ಮ್. ಸಾವಯವದಾಗ ಮಾಡೋದಾರ ಅಜಿಟೋಬ್ಯಾಕ್ಟರ್ದಾಗ ಅದು ಹಾಕಿ ಅಜ್ಜಿ ತೆಗಿತಾರು, ಹ್ಮ್. ಅದೊಂದು ಬರ್ತೈತಿ. ಇಲ್ಲ ಅಂದ್ರೆ ಗೋಮೂತ್ರದಾಗ ಮಾಡ್ಕೋಬಹುದ್ರಿ. ಹ್ಮ್. ಹಿಂಗ್ ಕೆಲವೊಂದಿಷ್ಟು ಸಾವಯವದಾಗನು ಅದಾವ್ರಿ. ಹ್ಮ್. ಆಮೇಲೆ ನೀವು ಕೆಮಿಕಲ್ದಾಗ ಮಾಡೋರಾದ್ರಿ ಅಂದ್ರೆ ಕ್ಲೋರೋಪೈರಿಪಾಸು, ಬಾವಿಸ್ಟನ್ನು, ಯೂರಿಯಾ, ಸುಣ್ಣದ ನೀರು ಈ ತರ ಒಂದು ಬ್ಯಾರಲ್ದಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಾಗ ಹಾಕಿ ಒಂದು 150 ml ಬ್ಯಾರಲ್ದಾಗ ನೀರು ತುಂಬ್ಕೊಂಡ ಒಂದು ಇಷ್ಟಿಷ್ಟ ಒಂದು 100 ಗ್ರಾಮ್ ಕ್ಲೋರೋ ಆಗಲಿ, ಒಂದು 100 ಗ್ರಾಮ್ ಬಾವಿಸ್ಟನ್ ಆಗಲಿ, ಒಂದು ಅರ್ಧ kg ಅಷ್ಟು ಯೂರಿಯಾ ಆಗಲಿ, ಒಂದು ಸುಣ್ಣದ ತಿಳ್ನೀರು ಅಂತ ಬರ್ತೈತ್ರಿ, ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದ. ನೀವು ಮಾಡೋದಾದ್ರೆ ಹಾರ್ಮೋನ್ಸ್ ಮಿಕ್ಸ್ ಮಾಡ್ಬೋದ್ರಿ. ಇವನ್ನೆಲ್ಲ ಮಾಡಿ ಬೀಜ ಒಂದು 10-15 ನಿಮಿಷ ಅಜ್ಜಿ ತೆಗಿಬೇಕ್ರಿ. ಅಜ್ಜಿ ತೆಗಿತಂದ್ರಿ ರೀ ಅದ್ರೊಳಗೆ ಇರ್ತಕ್ಕಂಥ ರೋಗ ನಿರೋಧಕ ಏನು ರೋಗ ಮುಂದೆ ಬರ್ತಕ್ಕಂಥ ರೋಗಗಳನ್ನೆಲ್ಲ ನಾವು ಬೀಜೋಪಚಾರದಾಗ ಮೊದಲ ಹಂತದಾಗ ನಾವು ನಾಶ ಮಾಡ್ಯಂಗೆ ಆಕೈತಿ. ಕಂಪಲ್ಸರಿ ಎಲ್ಲ ರೈತರ ಬೀಜೋಪಚಾರ ಮಾಡ್ಬೇಕ್ರಿ. ಬೀಜೋಪಚಾರ ಯಾಕೆ ರೈತರು ಮಾಡಂಗಿಲ್ಲ ಅಂದ್ರೆ 3 ಟನ್ ಕಬ್ಬ ತಗೋತಾರು. ಈಗ 10 ಎಕರೆ ಕಬ್ಬು ಹಚ್ಚಿರ ಎಷ್ಟು ಟನ್ ಆಕೈತಂದ್ರೆ ರೀ ಜಾಸ್ತಿ ಆಕೈತಿ. ಅಷ್ಟೆಲ್ಲ ಇವ್ರಿಗೆ ಬೀಜೋಪಚಾರ ಮಾಡಕ್ಕೆ ಯಾರಿಗೂ ಸಾಧ್ಯ ಆಗಂಗಿಲ್ಲ. 99% ಯಾರೂ ಬೀಜೋಪಚಾರ ಮಾಡಂಗಿಲ್ಲ. ನಾವೇನು ಹೇಳೋದ್ರಿ, ಬೀಜೋಪಚಾರ ಮಾಡೇ ನೀವು ಕಬ್ಬ ನಾಟಿ ಮಾಡ್ರಿ. ನೀವು ಇಲ್ಲೇ ಮೊದಲು ಸ್ಟಾರ್ಟಿಂಗ್ದಾಗನೇ ನೀವು ತಪ್ತೀರಿ. ಮುಂದೆ ಹೋಗಿ ನೀವು ಆ ಔಷಧ ಈ ಔಷಧ ನಿಮ್ಗೆ ಖರ್ಚು ಜಾಸ್ತಿ ಬರ್ತೈತಿ. ಅಲ್ಲಿ ಅದೀಗ ನಾವು ಕೂಸು ಹುಟ್ಟೋದು ತಯಾರಿ ಒಳಗನ ಮಾಡ್ಕೋಬೇಕಲ್ಲ, ಸ್ಟಾರ್ಟಿಂಗ್ದಾಗ ಮಾಡ್ಬೇಕ್ರಿ ಅದನ್ನ ನಾವು. ಈಗ ಮುಂದೆ ಹೋಗಿ ನಾವು ಮಾಡ್ತೇವಂದ್ರೆ ಅವಾಗ ಖರ್ಚು ಜಾಸ್ತಿ ಮಾಡ್ತೇವ್ರಿ. ಇಲ್ಲಿ ಉಗುರ್ಲೆ ಹೋಗೋದು ಕೊಡ್ಲಿ ಹಚ್ಚಿರ ಅಂದಂಗೆ ಆಗ್ತೈತಿ. ಬೀಜೋಪಚಾರ ನಾವು ಮೊದಲು ಮಾಡಿದ್ರೆ ಮುಂದೆ ಹೋಗಿ ನಮ್ಗೆ ಯಾವ್ದ ಸೂಟ್ ಬರೋರ, ಸುಳಿ ಕೊರಕ, ಮುಂದೆ ನೀರು ರೋಗ, ಯಾವುದೋ ಒಂದು ರೋಗಗಳು ಏನು ಈ ಕೊಳೆ ರೋಗ, ಶಿಲೀಂಧ್ರ ರೋಗಗಳು ಬರ್ತಾವು. ಇಂಥವೆಲ್ಲ ನಾವು ಮೊದಲ ಕಂಟ್ರೋಲ್ ಮಾಡಿದಂಗೆ ಆಗಿಬಿಡ್ತೈತ್ರಿ. ಬನ್ನಿ ವೀಕ್ಷಕರೇ, ನಮ್ಮ ಬಾಳೇಶ್ ಅವರು ಒಂದಷ್ಟು ಈ ಕಬ್ಬಿನ ಕೃಷಿ ಬಗ್ಗೆ, ಕಬ್ಬಿನ ನಾಟಿ ಬಗ್ಗೆ ಯಾವ ಥರ ಮಾಡ್ಕೋಬೇಕು, ಬೀಜೋಪಚಾರ ಯಾವ ಥರ ಮಾಡ್ಕೋಬೇಕು ಅಂತೆಲ್ಲ ಒಂದು ಮಾಹಿತಿ ಕೊಡ್ತಾರೆ. ಇನ್ನೂ ಅಷ್ಟು ಮಾಹಿತಿ ಹೇಳ್ತಾಯಿದ್ರೆ ಬನ್ನಿ. ಇದ್ರಿ ತಳಿಯಲ್ಲಿ SNK ಒಂದು 2 ಸಾಲ ಮಾಡ್ಕೊಂಡೇನ್ರಿ. ಇದು 265 2 ಸಾಲ ರೀ. ಆಮೇಲೆ ಇಲ್ಲಿ ಅದು ಮಂಡ್ಯ 517 ಅಂತಾರೆ ನೋಡ್ರಿ, ಬಾಹುಬಲಿ ಅಂತ ಹೇಳಿ. ಇಲ್ಲಿಂದಿಷ್ಟೆಲ್ಲ ಅದನ್ನ ಮಾಡ್ಕೊಂಡೇವ್ರಿ. ಅಂದ್ರೆ ಒಂದು ಟ್ರಯಲ್ ಆಗಿ ನೋಡ್ಬೇಕಂತ ಹೇಳಿ ಯಾವ್ಯಾವ ತಳಿ ನಮ್ಮ ಭೂಮಿಗೆ ಸೂಟ್ ಆಕೈತಿ, ತಳಿ ಯಾವ್ದು ನಮಗೆ ಹೆಚ್ಚು ಇಳುವರಿ ಕೊಡ್ತೈತಿ, ಬೆಳವಣಿಗೆ ಯಾವ್ದು ಸ್ಪೀಡ್ ಆಕೈತಿ ಅನ್ನೋ ಉದ್ದೇಶದಿಂದ ಇದನ್ನ ಹೊಸ ಪ್ರಯೋಗ ಮಾಡೋ ಸಂಬಂಧ ಎಲ್ಲ ತಳಿ ಅಳವಡಿಸ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇದನ್ನು ಮಾಡಿದಾನೆ. ನನಗೀಗ ಸದ್ಯಕ್ಕೆ 2-3 ತಳಿ ಸಿಕ್ಕು. ಇವನ್ನ ಬೆಳೆಸಿ ನೋಡಬೇಕು. ಅದರಿಂದ ಮರಿ ಸಂಖ್ಯೆ ಯಾವ ಥರ ಬರ್ತೈತಿ, ಇಳುವರಿ ಹೆಂಗೆ ಬೀಳ್ತೈತಿ, ನಮ್ಮ ಭೂಮಿಗೆ ಸೂಟ್ ಆತಂದ್ರೆ ಇದರಿಂದ ನಮಗೆ ಮುಂದಿನ ಸರಿ ಇಳುವರಿ ಜಾಸ್ತಿ ಸಿಕ್ತಂದ್ರೆ ಅವಾಗ ಅದನ್ನು ನಾವು ಮುಂದೆ ಕಂಟಿನ್ಯೂ ಮಾಡೋ ಸಲುವಾಗಿ ಹಿಂಗೆ ತಳಿಗಳೆಲ್ಲ ಪ್ರಯೋಗ ಮಾಡೋದೇವ್ರಿ. ಮುಂದೆ 1 ಕಣ್ಣಾಗಲಿ 2 ಕಣ್ಣಾಗಲಿ ನಾಟಿ ಮಾಡೋದಾಗಲಿ, ಈ ಸಸಿ ನಾಟಿ ಆಗಲಿ ಯಾವುದು ಉತ್ತಮ ಅದನ್ನೂ ಎಲ್ಲ ಪ್ರಯೋಗ ಮಾಡ್ಕೊಂತ ನಾವು ನೋಡ್ಕೊತ ಹೊಂಟಿದ್ದೇವೆ. ಮೊದಲೆಲ್ಲ ನಾವು 3 ಟನ್ ಕಬ್ಬ ತೊಗೊಂಡು ಬೀಜ ಮಾಡ್ಕೊಂಡು ಕಬ್ಬು ನಾಟಿ ಮಾಡ್ತಿದ್ವು, ಕಡಿಮೆ ಅಂತರ ಸಾಲ ಕೊಟ್ಟ. ಈಗ ಏನು ಮಾಡಬೇಕು, ಒಂದು ಇಳುವರಿ ತೊಗೋಬೇಕು, ಒಂದು ಹೆಚ್ಚು ಪ್ರಮಾಣದಾಗ ಮರಿ ಬರಬೇಕು, ಸಂಖ್ಯಾ ಮೇಂಟೈನ್ ಮಾಡಿ ಕೇಸಿಂದ ಒಂದು 70, 80, 100 ತನಕ ಹೋಗ್ಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡು ಒಂದು ಬೆಳೆ ಮಾಡಕೋತ ಬಂದೇವ್ರಿ ಇಲ್ಲಿ ತನಕ. ಈಗ ಹಂಗೋ ಹಿಂಗೋ ಇದು ಈ ಪ್ರಯೋಗ ಮಾಡಂತಲೇ ನಮ್ಗೆ ಈಗ ನಾವು ಮೊದಲು 30-40 ಈಗ ಹೆಚ್ಚು ಕಡಿಮೆ ನಾವು 60-70ಕ್ಕೆ ಹೋಗಿ ಮುಟ್ಟಿದ್ದೇವೆ. ಈಗ ಇನ್ನು ಮುಂದೆ ಹಂಗೆ ಅದನ್ನು ಹೆಚ್ಚು ಮಾಡ್ಕೊಂತ ವರ್ಷ ಹೆಚ್ಚು ಮಾಡ್ಕೊತ ಒಂದು 100 ಒಮ್ಮೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಈಗ ಇದನ್ನು ಪ್ರಯೋಗ ಮಾಡೋದೇವ್ರಿ. ಈಗ ಇದು 1 ಕಣ್ಣು ಅಂದ್ರೆ ಎಕರೆಕ ನಾವು 600 kg ಬೀಜ ಬಳಸ್ಕೊಂಡು ಈ 1 ಎಕರೆ ಲಾವಣಿ ಮಾಡೋದೇವು. ನಾವು ಮೊದಲು 3 ಟನ್ ಕಬ್ಬು ಬೀಜ ಬಳಸ್ಕೊಂಡು ಮಾಡ್ತಿದ್ದೆವು. 4 ಫುಟ್ ಸಾಲ ನಂತರ 600 kg ಕಬ್ಬಿನ ಬೀಜ ಯಾಕೆ ನಾವು 600 kg ತೊಗೊಂಡಿವಿ ಅಂದ್ರೆ ನಮ್ಗೆ ಹೆಲ್ಪ್ ಏನು ಆಕೈತೆ ಅಂದ್ರೆ ಖರ್ಚಿನಾಗ ಉಳಿತಾಯ ಆಕೈತ್ರಿ. ಆಮೇಲೆ ಈಗ ನಮ್ಗೆ ಮರಿ ಸಂಖ್ಯೆ ಮೇಂಟೈನ್ ಆಕೈತ್ರಿ, ಇಳುವರಿನೂ ಜಾಸ್ತಿ ಸಿಗ್ತೈತ್ರಿ. ಮುಂದೆ ಕಬ್ಬಿನ ಬೀಜೋಪಚಾರ ಮಾಡಕ್ಕೆ ನಮಗೆ ಹೆಲ್ಪ್ ಆಕೈತ್ರಿ. 600 kg ಬೀಜೋಪಚಾರ ಕಬ್ಬ ಮಾಡ್ಬೇಕಾದ್ರೆ ನಮಗೆ ಅಗ್ದಿ ಹೆಲ್ಪ್ಫುಲ್ ಆಕೈತ್ರಿ. ಒಂದು ಬ್ಯಾರಲ್ದಾಗ ನಾವು ಔಷಧೋಪಚಾರ ಮಾಡಕ್ಕೆ ಅನುಕೂಲ ಸಿಗ್ತೈತ್ರಿ. ಮತ್ತು ಏನೋ ಮಾಡ್ರೂ ಎಲ್ಲ ಸರಿಯಾದ ಮೇಂಟೈನ್ ಆಕೈತ್ರಿ. ಮರಿ ಸಂಖ್ಯೆ ಇಷ್ಟ ಬರಬೇಕು. ಈಗ ನೋಡ್ರಿ, ಇಷ್ಟು ಕಬ್ಬ ತೊಗೊಂಡು ತುಳಿದ್ರೂ 3 ಟನ್ ಬೀಜ ಬೆಳೆಸ್ರೂ ಇಷ್ಟೊಂದು ಮರಿ ಬರಂಗಿಲ್ಲ ರೀ. ಈಗ ನಾವೇನು ಮಾಡಿದೆವು, 600 kg ಕಬ್ಬು ಬೆಳೆಸ್ರೂ ಈ ಥರ ಮರಿ ಬಂದೈತ್ರಿ. ಟ್ರಿಕ್ ಐತಿ ನೋಡ್ರಿ, ಎಲ್ಲ ಫುಲ್ ಪ್ಯಾಕ್ ಆಗೈತ್ರಿ. ಎಲ್ಲ ಪ್ರತಿಯೊಂದು ಕಣ್ಣಿನಿಂದ ನಮಗೆ ಇಲ್ಲಿ ಹೆಚ್ಚು ಕಡಿಮೆ 15ರಿಂದ 20 ಮರಿನೂ ಬಂದವ್ರು. ಅಷ್ಟೆಲ್ಲ ಮರಿನೂ ಏನು ಅವಶ್ಯಕತೆ ಬೀಳುದಿಲ್ಲ, ಆದ್ರೂ ಮರಿ ಜಾಸ್ತಿ ಬಂದೈತಿ. ಮತ್ತು ಮರಿ ಜಾಸ್ತಿ ಬರಾಕ ಏನು ಮಾಡ್ಬೇಕಂತ ಕೆಲವೊಂದಿಷ್ಟು ರೈತರೆಲ್ಲ ಕೇಳ್ತಿರ್ತಾರೆ. ಮರಿ ಬರಾಕ ಏನೂ ಮಾಡೋದಿಲ್ಲ. ಭೂಮಿ ಮೊದಲು ನಾವು ಸಿದ್ಧತೆ ಮಾಡ್ಕೊಂಡು ಸಗಣಿ ಕಥ ಭೂಮಿ ಒಂದು ಆರ್ಗ್ಯಾನಿಕ್ದಾಗ ಒಂದು ಬೆಡ್ ತಯಾರು ಮಾಡ್ಕೊಂಡು ನಾವು ಅದನ್ನು ಭೂಮಿ ಬೇಸಲ್ ಡೋಸ್ ಕೊಟ್ಟ ಇಷ್ಟು ಮಾಡಿದಂದ್ರೆ ಆಯ್ತು ರೀ. ನಾವು ಆ ಡ್ರೆಂಚಿ ಈ ಡ್ರೆಂಚಿ ಏನು ಮಾಡೋದು ಅವಶ್ಯಕತೆ ಬೀಳುದಿಲ್ಲ ರೀ. ಅದೆಲ್ಲ ಡ್ರೆಂಚ್ ನಾವು ಮಾಡಿದ್ದು ಖರ್ಚು ಜಾಸ್ತಿ ಆಕೈತಿ ಹೊರತಾಗಿ ಅದರಿಂದ ಏನು ನಮಗೆ ಲಾಭ ಏನಾಗೋದಿಲ್ಲ ರೀ. ಆಗ್ಬೋದು ಕೆಲವೊಂದಿಷ್ಟು ಮಂದಿಗೆ
ಆರ್ಗ್ಯಾನಿಕ್ವಾಗಿ ನಾವು ಬೆಡ್ ಭೂಮಿ ತಯಾರು ಮಾಡ್ಕೊಂಡಿರ್ಕಿಲ್ಲ ಅಂದ್ರೆ ಆ ಡ್ರಂಚಿ ಈ ಡ್ರಂಚಿ ಇಂಥವೆಲ್ಲ ನಮಗೆ ಅವಶ್ಯಕತೆ ಬೀಳ್ತಾವೆ. ಎಷ್ಟಕ್ಕೆ ಸರ್? ಇಲ್ಲಿ ಇದು 1 ಎಕರೆ ಐತ್ರಿ. ಮುಂದೆ ಹೋಗು ಕಬ್ಬ 1 ಎಕರೆ ಐತ್ರಿ. ಹಾ. ಇದು 1.5 ಎಕರೆ ಐತ್ರಿ. ಇಲ್ಲಿ ಈ ಕಬ್ಬು ಸ್ಟಾರ್ಟ್ ಆಗೈತ್ರಿ ಕಬ್ಬು ಹೋಗಾಕ. ಹೆಚ್ಚು ಕಡಿಮೆ ಈಗ 60-70 ಟನ್ ಇಳುವರಿ ಬೀಳುವಂಥವನ್ನ ಅದಾವ್ರಿ. ಇದೊಂದು 60 ಬೀಳ್ಬೋದ್ರಿ. ಅದೊಂದು ಅಲ್ಲಿ 60 ಮೇಲ್ಪಟ್ಟು ಬೀಳ್ತೈತ್ರಿ. ಅದು ಮಂಡ್ಯ ತಳಿ ಐತ್ರಿ. ಇದು 10,000 ಒಂದು ತಳಿ ಐತ್ರಿ. ಈ ತಳಿ ಒಳಗೆ ನಮಗೆ ಮಿಸ್ಟೇಕ್ ಆಗೈತ್ರಿ. ಈ ತಳಿ ನಾವು ಬದಲು ಮಾಡ್ಬೇಕಾಗಿತ್ರಿ. ಇದು ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಕೆಲಸ ಮಾಡಾನಿಲ್ರಿ. ಇಳುವರಿ ಸಿಗಾನಿಲ್ರಿ ಅದ್ರೊಳಗ. ಅದಕ್ಕಾಗಿ ನಾವು ಇಲ್ಲಿ ಏನು ಹೊಸ ಪ್ರಯೋಗ ಏನು ಮಾಡಿದೇವಲ್ಲ ಇವ್ನ ಚೇಂಜ್ ಮಾಡಿದೇವ್ರಿ. ಈಗ ನೋಡಿ ಚೇಂಜ್ ಮಾಡಿದ್ರಿ. ಇದೊಂದು 13,374 ಒಂದು ಹಾಕಿದ್ರಿ ಸೈಡ್. ಇಲ್ಲೊಂದು 265 ಹಾಕಿದ್ರಿ. ಇದು ಮಂಡ್ಯ ತಳಿ ಹಾಕಿದ್ರಿ. ಸರ್ ನಿಮ್ದು ಹೊಲ ರೀ? ಹೌದ್ರಿ. ಬೀಜಾನು ಹಾಕ್ತಾರು ನೀವು, ಬೀಜ ತಂದಾರ ನೀವು, ಸಾಲ್ ಬಿಟ್ಟಾರು ನೀವು, ಹೊಸ ಕೊಟ್ಟಾರ ನೀವು. ಅಲ್ಲಿ ಚಲೋ ಬೆಳ್ದೈತ್ರಿ ಮುಂದೆ. ಮುಂದೆ ಚಲೋ ಬೆಳ್ದೈತ್ರಿ. ಹೌದ್ರಿ. ಅದೇ ರೀತಿ ಇಲ್ಲಿ ಬೆಳ್ದಲ್ರಿ. ಇಲ್ಲಿ ಬೆಳೆದಿಲ್ಲ ಅಂದ್ರೆ ಇಲ್ಲಿ ಯಾಕೆ ಬೆಳೆದಲ್ಲ, ಏನ್ ಸಮಸ್ಯೆ ಐತಿ? ಇಲ್ಲಿ ಬೆಳೆದಿಲ್ಲ ಅಂದ್ರೆ ಈಗ ನೋಡ್ರಿ ಇದು ನಮ್ಮದ 5 ಬೆಳೆಲ್ರಿ. ಇವು 5 ಬೆಳೆ ಸಮ ಇಲ್ರಿ. ಇದನ್ನ ಯಾಕೆ ಹೇಳದನಂದ್ರಿ ರೀ, ಅಲ್ಲಿ ಭೂಮಿ ಖಂಡ ಐತ್ರಿ. ಅಂದ್ರೆ ಮಣ್ಣು ಜಾಸ್ತಿ ಐತ್ರಿ. ಇಲ್ಲಿ ಮಣ್ಣು ಕಡಿಮೆ ಐತ್ರಿ. ಮತ್ತೆ ಕ್ಯಾಲ್ಸಿಯಂ ಯುಕ್ತ ಮಣ್ಣು ಅದಾವ್ರಿ. ಸುಣ್ಣದ ಹಳಗಳು ಅದಾವ್ರಿ. ಇಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಐತ್ರಿ ಇಲ್ಲಿ. ಇದಕ್ಕಾಗಿ ಇಲ್ಲಿ ಒಂದ್ ಸ್ವಲ್ಪ ಬೆಳಿ ಸುಟ್ಟಂಗ ಹಾಕಿರ್ತೈತ್ರಿ. ನಾವು ಕೊಡುವ ಗೊಬ್ಬರ ಏನ ಅಲ್ಲಿ ಸುಟೇಬಲ್ ಆಕೈತ್ರಿ. ಇಲ್ಲಿ ಸುಟೇಬಲ್ ಆಗೋದಿಲ್ರಿ. ಯಾಕಾಗಲ್ಲ? ಇದನ್ನ ಹೆಂಗ್ ನಿಂತ್ರ ಮಾಡೋರು? ಇದನ್ನ ಏನ ಹಂಗ ಏನ್ ನಾವು ಇಲ್ಲಿ ಗೊಬ್ಬರ ಅದನ್ನ ಕ್ಯಾಲ್ಸಿಯಂ ಯುಕ್ತ ಗೊಬ್ಬರ ಇಲ್ಲಿ ಕೊಡೋದ ಕಡಿಮೆ ಮಾಡೋದ್ರಿ. ಕಡಿಮೆ ಕೊಟ್ರೆ ಅಂದ್ರೆ ಇಲ್ಲಿ ನಾವು ಕ್ಯಾಲ್ಸಿಯಂ ಕೊಡೋದು ಅವಶ್ಯಕತೆ ಇಲ್ರಿ. ಅಲ್ಲಿ ಕೊಡ್ಬೇಕಾಕೈತ್ರಿ. ಇಲ್ಲಿ ಮುಂದಿದ್ಮೇಲೆ ಅಲ್ಲಿ ತಕೆಲ್ಲ ಕೊಡಬಾರ್ದ್ರಿ. ಇದನ್ನ ಅಂದ್ರೆ ಸುಣ್ಣದ ಅಂಶ ಇರ್ತಕ್ಕಂತ ಭೂಮಿ ಐತ್ರಿ ಇದು. ಅಂದ್ರೆ ಕ್ಯಾಲ್ಸಿಯಂ ಯುಕ್ತ ಮಣ್ಣು ಐತ್ರಿ. ಇಲ್ಲಿ ನೋಡ್ರಿ ನೀವು ಸುಣ್ಣದ ಹರಳ ಅದಾವ ನೋಡ್ರಿ. ಈ ಸರ್ ಇವ ಸುಣ್ಣದ ನೀವು ಪ್ರತಿ ಸಲ ಗಳೆ ಹೊಡಿತೀರಿ, ಹೊಸ ಮಾಡ್ತೀರಿ, ಮತ್ತ ಅದ್ರ ಹುಟ್ಟು ಬರ್ತಾವ ಹೆಂಗ್ ಏನ್ರಿ? ಇಲ್ರಿ, ಅದು ಭೂಮಿಯಾಗನ ಐತ್ರಿ. ಅದ ಕೆಳಗ್ ಹೋದ್ರಿ ಅಂದ್ರೆ ನೀವು ಅದ ಐತ್ರಿ. ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಇಲ್ಲಿ ಬೆಳಿ ಸುಮಾರು ಬರ್ತೈತ್ರಿ. ನೀರ ಜಾಸ್ತಿ ಬೇಡ್ತೈತ್ರಿ ಇಲ್ಲಿ. ನೀರ್ ಕೊಡಾಕ್ ಬರೋದಿಲ್ಲ. ಇದಕ್ಕಷ್ಟ ಕೊಡಾಕ್ ಬರೋದಿಲ್ಲ. ಹಿಂಗಾಗಿ ನಾವು ಈಗ ಹೈ ನೀರ್ ಮುಖಾಂತರ ಐತ್ರಿ. ಈಗ ಮನೆ ಡ್ರಿಪ್ ಅದು ಜೋಡ್ಸ್ಕೊಂಡೇವ್ರಿ. ಇನ್ನು ಒಂದ್ ಸಮ ಪ್ರಮಾಣದಾಗ ಒಂದ್ ನೀರ್ ಹೋಗೈತಿ ಅನ್ನೋದೊಂದು ಇದ್ರ ಇಟ್ಕೊಂಡನ ಈ ಡ್ರಿಪ್ ಮಾಡಿದೇವ್ರಿ. ಅದನ್ನ ಡ್ರಿಪ್ ಮಾಡೋ ಕಾರಣ ಅಂದ್ರೂ ಇದ್ರ ಸಲುವಾಗಿ ಮಾಡಿದೇವ್ರಿ. ಸರ್ ಈಗ ಒಂದು 3-4 ತಳಿ ಹಾಕೊಂಡ್ರಿ. ನಿಮ್ಗೆ ಇಷ್ಟವಾದ ತಳಿ ಯಾವ್ದಾಗೈತ್ರಿ? ಈಗ ನನಗೆ ಇಷ್ಟವಾದ ತಳಿ ಒಳಗಂದ್ರೆ ಈ ಹಾಕಿದ ತಳಿ ಎಲ್ಲ ನನಗೆ ಇಷ್ಟವಾದ ತಳಿನ ಆಗಿದಾವ್ರಿ. ಈಗ ಇಲ್ಲಿ ನೋಡ್ಬೋದ್ರಿ ನೀವು 60-70 ಟನ್ ಕಬ್ಬು ಬೀಳುವಂತದ ಒಂದು ವರ್ಷದ ಕಬ್ಬು ಐತ್ರಿ. ನಮಗ ದಾರಿ ಇಲ್ದಾರ್ಕ ಹೋಗಕ್ ಅನುಕೂಲ ಆಗಿಲ್ರಿ. ಅದ ಹಿಂಗಾಗಿ ಅದು ಉಳ್ದೈತ್ರಿ. ಈಗ ಒಂದ್ ತಿಂಗಳ ಹಿಂದ್ ಹೋಗ್ತಿತ್ತಂದ್ರಿ ನಮ್ ಕಬ್ಬ 70 ಟನ್ ಎವರೇಜ್ ಮ್ಯಾಲ್ ದಾಟಿ ಹೋಗ್ತಿತ್ರಿ. ಅದು ಹೂ ಬಿಟ್ಟದ ಕಬ್ಬ ಏನ್ರಿ? ಹೂ ಬಿಟ್ಟದ ಕಬ್ಬ್ ನಮ್ಮದಾರಿ. ಅದಾಗ ದಾರಿ ಇಲ್ದಾರ್ಕ ನಿಂತೈತ್ರಿ. ಅದು ಈಗ ಅದು ಬದು ಯಾವ ಇಲ್ರಿ. ಮುಂದ ಈ ರೈತರು ಹೋರಾಟ ಸಲುವಾಗಿ ಫ್ಯಾಕ್ಟ್ರಿನೂ ಲೇಟ್ ಆದ್ರಲ್ಲ, ಈ ಸರಿ ನಮಗ ಕಬ್ಬ ಹಾರ್ವೆಸ್ಟ್ ಮಾಡೋದ ನಮಗ ಲೇಟ್ ಆಗಿ ಹೋತ್ರಿ. ಹಿಂಗಾಗಿ ಒಂದ್ ಸ್ವಲ್ಪ ಇಳುವರಿ ಒಂದ್ 10 ಟನ್ ಕಡಿಮೆ ಆಗ್ಬೋದ್ರಿ. ಅದ ಇಲ್ದ್ರ ಇಳುವರಿ ಬಾಳ ಚಲೋ ಬರ್ತೈತ್ರಿ. ಅದ ಬಾಳ ಚಂದ ಬೆಳ್ದೈತ್ರಿ. ಅದು ಕಬ್ಬ ಮಂಡ್ಯ 517 ರೀ. ಅದು ಮಂಡ್ಯ 517. ಇದು ಮಂಡ್ಯ 517 ಅನ್ನ ಮಾಡ್ಕೊಂಡೇನ್ರಿ. ನೋಡ್ರಿ ಸರ್ ಈಗ ನಿಮ್ದೇ ಹೊಲ ಇದ. ಈ ಒಂದ್ ಕಬ್ಬು ಬಂದ್ ನೋಡ್ರಿ ಇದು ಎಷ್ಟ ಎಲ್ಲಿ ಆಗಲೈತಿ. ಮತ್ತೆ ಇದು ಯಾಕೆ ಉಳ್ಕಿದ್ ಯಾಕೆ ಬಂದಿಲ್ಲ? ಉಳ್ಕೆ ಸಚಿವರು ನೋಡ್ರಿ ಇವು ಎಲ್ಲ ಸಣ್ಣ ಅದಾವ. ಮತ್ತೆ ಇಲ್ಲೆಲ್ಲ ಕಬ್ಬು ಸಣ್ಣ ಐತಿ. ಎಲ್ಲ ನೀವು ಹೇಳ್ರಿ ಸುಣ್ಣದ ಪ್ರಾಬ್ಲಮ್ ಐತಿ, ಸುಣ್ಣದ ಅಂಶ ಜಾಸ್ತಿ ಐತಿ. ಇಲ್ಲಿ ಕಬ್ಬು ಭಾಳ ಚಂದ ಬಂದೈತ್ರಿ ಈ ಹೊಲದಾಗ. ಇದು ಹೊಲ ಬಂದೈತೆ ಅಂದ್ರೆ ರೀ, ಇದ ಒಂದ್ ಕಣ್ಣಿನ ಸಸಿ ನಾಟಿ ಒಂದ್ ಕಣ್ಣಿನ ಕಬ್ಬು ನಾಟಿ ಪದ್ಧತಿ ರೀ. ಇದು ಒಂದ್ ಕಣ್ಣದೈತ್ರಿ. ಒಂದ ಕಣ್ರಿ. ಕಬ್ಬೆಲ್ಲ ಒಂದ್ ಕಣ್ಣಿನ ಕಬ್ಬು ನಾಟಿ ಮಾಡಿದ್ರಿ. ಈಗ ಈ ಒಂದ್ ಕಣ್ಣು ಮಾಡೋದ್ರಿಂದ ಮತ್ತೆ 2 ಕಣ್ಣು ಕಬ್ಬು ನಾಟಿ ಮಾಡೋದ್ರ ಏನ್ ವ್ಯತ್ಯಾಸ ಐತಿ? ಮತ್ತೆ ಏನ್ ಇಳುವರಿ ಒಳಗೆ ವ್ಯತ್ಯಾಸ ಆಕತಿ ಅಥವಾ ಬೆಳವಣಿಗೆ ವ್ಯತ್ಯಾಸ ಆಕತಿ? ಏನಕ್ಕ ಸರ್ ವ್ಯತ್ಯಾಸ ಏನ್ ಆಗುದಿಲ್ರಿ. ಇಲ್ಲಿ ಮರಿ ಸಂಖ್ಯೆ ಮೇಂಟೈನ್ ಮಾಡಾಕ ಅನುಕೂಲ ಆಗುದಿಲ್ರಿ. ಯಾಕಂದ್ರ ಪ್ರತಿಯೊಂದು 2 ಕಣ್ಣ ನಾವ ಬಿಟ್ಟು ಅಂದ್ರ ರೀ ಮರಿ ಸಂಖ್ಯೆ ಒಂದ್ ಟೈಮ್ದಾಗ ಜಾಸ್ತಿನ ಆಗ್ಬೋದ್ರಿ, ಒಂದ್ ಟೈಮ್ದಾಗ ಕಡಿಮೆ ಆಗ್ಬೋದ್ರಿ. ಮರಿ ಸಂಖ್ಯೆ ಬರ್ಲಿಲ್ಲ ಅಂದ್ರೂ ತೊಂದ್ರೆ ಆಕೈತಿ, ಬಂದ್ರೂ ತೊಂದ್ರೆ ಆಕೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಆಕೈತ್ರಿ. ಇಲ್ಲಿ ಏನ್ ಆಕೈತ್ರಿ, ಒಂದ್ ಮರಿದಿಂದ ನಮಗ ಒಂದ್ ಮೊಳಕೆದಿಂದ ನಮಗ ಇಲ್ಲಿ 10-15 ಮರಿ ಬರ್ತಾವ್ರಿ. 10 ಮರಿ ಬಂದ್ರು ನಮಗ್ ನಡಿತೈತ್ರಿ. ಇಲ್ಲಿ ನಾವ್ ಇಲ್ಲಿ ಏನ್ ಮಾಡಿರ್ತೀವ್ರಿ, ಮದರ್ ಶೂಟ್ ತೆಗೆದಿರ್ತೀವ್ರಿ. ಇಲ್ಲಿ ಮದರ್ ಶೂಟ್ ಅಲ್ಲಿ ನಾವ್ ಮದರ್ ಶೂಟ್ ತೆಗಿಯಕ್ ಬರಂಗಿಲ್ಲ. ಮದರ್ ಶೂಟ್ ತೆಗದ್ರೆ ಇನ್ನೂ ಜಾಸ್ತಿ ಬಾಳ ಬರ್ತೈತ್ರಿ ಮರಿ. ಅಲ್ಲಿ ಮರಿ ಸಂಖ್ಯೆ ಜಾಸ್ತಿ ಆಕೈತ್ರಿ. ಅಲ್ಲಿ ಮರಿ ಸಂಖ್ಯೆ ಜಾಸ್ತಿ ಆತಂದ್ರ ನಮಗ ಇಲ್ಲಿ ಇಳುವರಿ ಕೊಂಡಂಗಿಲ್ರಿ. ಎಲ್ಲಾ ನಾಳೆ ಹೋಗಿ ಕಬ್ಬು ಸಾಯ್ತಾವ್ರಿ ಅವ. ಅದಕ್ಕಾಗಿ ಮರಿ ಸಂಖ್ಯೆ ನಮ್ಗೆ ಎಷ್ಟು ಬೇಕಾಷ್ಟ ಒಂದ್ ಮದರ್ ಶೂಟ್ ನಾವು ಗಣಿಕೆ ಕಬ್ಬು ಮಾಡಿ ಹಚ್ಚಿದ್ದು ಅಂದ್ರ ರೀ ನಮ್ಗೆ ಇಲ್ಲಿ ಆಟೋಮೆಟಿಕ್ ಮರಿ ಬರಬೇಕು. ಇಲ್ಲಿ ಬರ್ದಿರ್ದ್ರ ನಡಿದುಲ್ರಿ. ಮರಿ ಸಂಖ್ಯೆ ಎಷ್ಟು ಸಂಖ್ಯೆ ಈಗ ಸದ್ಯಕ್ಕ ಅವ ಎಷ್ಟು ಬಂದಾವಂದ್ರ ರೀ 10, 15, 12 ಹಿಂಗೆಲ್ಲ ಬಂದಾವ್ರಿ. ಇನ್ನ ನಾವ್ ಇದನ್ನ ಸದ್ಯ ಈಗ ಬಿಗ್ ಅರ್ತಿಂಗ್ ಅಪ್ ಬಂದೈತ್ರಿ. ಈಗ ಬಿಗ್ ಅರ್ತಿಂಗ್ ಅಪ್ ಮಾಡಿದ್ವು ಅಂದ್ರೆ ರೀ ಗೊಬ್ಬರ ಅದು ಕೊಟ್ಕೇಸಿಂದ ಸಣ್ಣ ಅಂತ ಮರಿ ಎಲ್ಲ ಮುಚ್ಚಿ ಹೋಗ್ತಾವ್ರು. ಅವ್ ಮುಚ್ಚಿ ಹೋದ್ರು ನಮ್ಗೇನ್ ನಡಿತೈತ್ರಿ. ಅದು ಇವು ಸಣ್ಣ ಅಂತ ಪೂರ್ತಿ ಇನ್ನೇನು ಎಳುವಂತ ಮರಿಗಳು ಅದಾವ್ರಲ್ಲ ಇವೆಲ್ಲ ಮುಚ್ಚಿ ಹೋದ್ರು ನಡೀತ್ರಿ. ನಮ್ಗೆ ಉಳಿಬೇಕಷ್ಟ್ರಿ
1 2 3 4 5 6 7 ಸಾಕ್ರಿ ಇಷ್ಟ ಹೆಲ್ದಿ ಕಬ್ಬು ಉಳಿದ್ರು ನಮ್ಮ ನಡಿ ಮುಂದೆ ಹೋಗಿ ಅದು ಅಷ್ಟ ಕಬ್ಬ ಒಂದೊಂದು ಎಕರೆದಾಗ್ರಿ ಒಂದೊಂದು ಕಬ್ಬ 2 kg ಬತ್ತಂದ್ರೆ 80 ಟನ್ ಆಗೇ ಬಿಡ್ತಿದ್ಲ. ಹಿಂಗಾಗಿ ಅಷ್ಟು ಒಂದು ಕಣ್ಣಿನ ನಾಟಿ ಪದ್ಧತಿ ಭಾಳ ಉತ್ತಮವಾದ ನಾಟಿ ಪದ್ಧತಿ. ಯಾಕಂದ್ರೆ ಬೀಜ ಕಡಿಮೆ ಹತ್ತಾವು, ಸಂಖ್ಯಾ ಮೇಂಟೈನ್ ಆಕೈತಿ, ನಾವು ಕೊಟ್ಟಂತ ಗೊಬ್ಬರ, ಪೋಷಕಾಂಶ, ನೀರಿನ ನಿರ್ವಹಣೆ ಎಲ್ಲ ನಮಗೆ ಸರಿಯಾದ ರೀತಿ ಅದಕ್ಕೆ ಬೆಳಿಗ್ಗೆ ಸಿಗ್ತೈತಿ. ಇವಕ್ ಏನಾಕೈತ್ರಿ, ಇಲ್ಲಿ ಸಾಯುವಂತ ಮರಿನೂ ಅಷ್ಟೇ ಇರ್ತಾವು, ಹುಟ್ಟುವಂತ ಮರಿನೂ ಅಷ್ಟೇ ಇರ್ತಾವು. ಅವು ನಮ್ಗೆ ಫ್ಯಾಕ್ಟ್ರಿಗೆ ಯಾವ ಹೋಗ್ತಾವು ಬಿಡ್ತಾವು ಏನ್ ಗೊತ್ತಾಗುದಿಲ್ರಿ ಅದು. ಹಿಂಗಾಗಿ ಎರಡು ಟ್ರಯಲ್ ಆಗಿ ನೋಡ್ಬೇಕು, ಒಂದ್ ಮಾಡಬೇಕು ಪ್ರಯೋಗ ಅಂತ ಹೇಳಿ 2 ಕಣ್ಣಿಂದ ಇದನ್ನ ಒಂದ್ ಅರ್ಧ ಇದನ್ನ ಹಿಂಗ್ ಮಾಡ್ಬಿಟ್ನನ್ರಿ ಇದನ್ನ. ತಮಗೆ ಯಾವ ಸೂಕ್ತ ಅನ್ಸತ್ರಿ? ಈಗ ನನಗಂತೂ ಎರಡು ಸೂಕ್ತ ಅನ್ಸದಾವ. ಈಗಿನ ಟೈಮ್ ನೋಡ್ಬೇಕಾರ ಇಲ್ಲಿ ನಮ್ಗೆ 10 ಫೀಟ್ನಾಗ ಒಂದ ಮರಿ ಇಷ್ಟ ಇರ್ಬೇಕಂತ ಹೇಳ್ತಾರ. ಅಷ್ಟ್ ಮರಿ ಅದಾವ್ರಿ ಇಲ್ಲಿ. 4.5 ಫೀಟ್ ಸಾಲ ಐತ್ರಿ. 10 ಫೀಟ್ನಾಗ ನಮಗ 50 45 55 ತಕ ಮರಿ ಅದಾವ್ರಿ ಇಲ್ಲಿ. ಸಫಿಶಿಯಂಟ್ ಮರಿ ಅದಾವ್ರಿ. ಎಷ್ಟ್ ಸಂಖ್ಯಾಶಾಸ್ತ್ರ ಇರ್ಬೇಕಲ್ಲ ಅಷ್ಟ್ ಮರಿ ಸಂಖ್ಯೆ ಐತ್ರಿ ಇಲ್ಲಿ. ಅದಕ್ಕಾಗಿ ಇದನ್ನ ಏನ್ ಮಾಡಿದೇವ್ರಿ ನಾವ, ಇದು ಬರಬರತ್ತ ನಾವು ಇದನ್ನು ಮಾಡ್ಬೋದ ಅನ್ನೋದನ್ನ ನಾ ಹೇಳಕ್ ಇಷ್ಟಪಡ್ತೇನ್ರಿ. ಮತ್ ಅದನ್ನು ಮಾಡ್ಬೋದ್ರ ಅಲ್ಲಿ ಮರಿ ಸಂಖ್ಯೆ ಜಾಸ್ತಿ ಆಗೈತ್ರಿ ಅಲ್ಲಿ. ಅಂದ್ರೆ ಮರಿ ಸಂಖ್ಯೆ ಒಡಿದೈತ್ರಿ. ಮತ್ ಯಾವ್ದೋ ಡ್ರೆಂಚಿ ಸಾಕಷ್ಟು ಜನ ನನಗ ಫೋನ್ ಮಾಡಿ ಕೇಳ್ತಾರ, ಸರ್ ಮರಿ ಬರಾನಿಲ್ರಿ, ಮತ್ ಏನೇನ್ ಡ್ರೆಂಚ್ ಕೊಡೋಣ್ರಿ ಅಂತ ಕೇಳ್ತಾರ. ಆ ಕೆಮಿಕಲ್ ಈ ಕೆಮಿಕಲ್ 108 2,000 ರೂಪಾಯಿ ಹೇಳಿ ಕೆಜಿಂದ ತಗೊಂಡ್ ಡ್ರೆಂಚ್ ಮಾಡ್ತಾರ. ಆದ್ರೂ ಅವ್ರಿಗೆ ಮರಿ ಬರಾನ ಹೇಳ್ತಾರ. ಇಲ್ಲಿ ನಾ ಏನು ಡ್ರೆಂಚ ಕೊಟ್ಟಿಲ್ಲ, ಆದ್ರೂ ನಂಗೆ ಮರಿ ಬರದಾವ. ಯಾಕೆ ಬರೋದ್ರಿ? ಮರಿ ಬರೋ ಕಾರಣ ಅಂದ್ರೆ ನಾಟಿ ಪದ್ಧತಿ ಒಳಗೂ ಬಹಳ ಒಂದ್ ಇದ್ರೊಳಗ ಐತ್ರಿ. ಅದು ಆಳವಾಗಿ ಕಬ್ಬ ನಾಟಿ ಮಾಡಬಾರ್ದ್ರಿ. ಬಾಳ ತುಳಿಬಾರ್ದ್ರ. ಬಾಳ ತುಳಿಬಾರ್ದ್ರಿ. ತುಳಿಯೋದತ್ರ ಬಾಳ ಸಸಿ ನಾಟೋತಂದ್ರ ಒಂದ್ ಮಾಡ್ಬೇಕು. ಯಾಕಂದ್ರೆ ನಾವು ಮುಂದ್ ಹೋಗಿ ಸ್ಮಾಲ್ ಅರ್ತಿಂಗ ಪತ್ ಇರ್ತೈತಿ, ಬಿಗ್ ಅರ್ತಿಂಗ ಪತ್ ಇರ್ತೈತಿ, ಅದ್ರ ಮ್ಯಾಲ ಮಣ್ಣು ಹಾಕೋದ್ ಇರ್ತೈತಿ. ಎಲ್ಲ ಮುಂದ್ ಹೋಗಿ ತಾನಿಂತನ ಆಟೋಮೆಟಿಕ್ ಆಗ್ತಿರ್ತಾವ್ರಿ ಅವು. ಅದನ್ನೆಲ್ಲ ನಾವು ಈಗ ಒಂದ್ ಮಳ ಕೆಳಗ್ ತುಳಿದ್ವಿ ಅಂದ್ರ ಅಲ್ಲಿ ಮರಿ ಬರಾಕ ಹಿಂದ್ ಮಾಡ್ತೈತ್ರಿ. ಅದ ಮರಿ ಬರ್ತೈತಿ, ಅದ್ರ ಹಿಂಬಾಲ ಸೈಡ್ ಮರಿ ಬರಂಗಿಲ್ಲ. ಹಿಂಗಾಗಿ ತೊಂದರೆ ಆಗ್ತೈತಿ. ಒಂದೊಂದ್ ಕಬ್ಬ ಬೆಳಿತೈತಿ, ಅಲ್ಲಿಗೊಂದ್ ಇಲ್ಲಿಗೊಂದ್ ಕಬ್ಬ ಆಗ್ತೈತಿ. ಇಳುವರಿ ಕುಂಡ್ರಂಗಿಲ್ಲ. ಸರ್ ಈಗ ಇವು ಕಬ್ಬ ಐತ್ರಿ, ಈ ಕಬ್ಬುಗಳು ಬೇರ್ಗಳು ಭಾಳ ಇಂಪಾರ್ಟೆಂಟ್. ಹೌದು, ಮೇನ್ ಇಂಪಾರ್ಟೆಂಟ್ ಕಬ್ಬಿ ಬೇರ್. ಹೌದ್ರಿ. ಆ ಬೇರ್ಗಳ ಬೆಳವಣಿಗೆ ಹೆಂಗಾಗ್ಬೇಕು ಸರ್? ಬೇರ್ಗಳ ಬೆಳವಣಿಗೆ ಏನೈತಿಲ್ಲ, ಈಗ ರೌಂಡ್ ಎಲ್ಲಾ ಬೇರ್ ಬೆಳಿತಾವ್ರಿ. ಇಲ್ಲಿ ವೈಟ್ ರೂಟ್ ಅಂತ ಇರ್ತಾವ್ರಿ ಅವು. ಇವ ನಾವ್ ಏನ್ ಮಾಡ್ಬೇಕ್ರಿ, ಬೇರ್ಗಳು ಅವು ಸಾಯ್ತಿರ್ತಾವ್ರಿ. ಇಲ್ಲಿ ನೋಡ್ರಿ ವೈಟ್ ಬೇರ್ ಅದಾವ್ರಲ್ಲ, ಈ ತರ ಬೇರ್ ಇರ್ಬೇಕ್ರಿ ಅವು. ಇಲ್ಲಿ ನೋಡ್ರಿ, ಇವು ಕಪ್ ಆಗ್ಬಾರ್ದ್ರಿ. ಅಂದ್ರೆ ಬೆಳವಣಿಗೆ ಇಲ್ಲ ಅನ್ನಂಗ್ರಿ. ಅಂದ್ರೆ ಯಾವ್ದ ಪೋಷಕಾಂಶ ತಗೊಳ್ಳಂತ ಕೆಪಾಸಿಟಿ ಅವ್ಕ ಇರಂಗಿಲ್ರಿ. ನೋಡ್ರಿ ಎಷ್ಟ್ ಹೆಲ್ದಿ ಆಗಿದಾವ್ ನೋಡ್ರಿ ಬೇರ್. ಈ ತರ ಬೇರ್ ಇರ್ಬೇಕ್ರಿ. ಬೇರಿಗೂ ರೋಗ ಇರ್ತೈತ್ರಿ. ಬೇರೆ ಇಂಪಾರ್ಟೆಂಟ್. ಮನುಷ್ಯ ಈಗ ನಾವ್ ಹೆಂಗಲ್ಲ ನಮ್ಗ ಎಲುವ ಹಾರ್ಟ್ ಹೆಂಗ್ರಿ, ಈ ಬೇರ್ಗಳು ನೋಡಿ, ಈ ಬೇರ್ಗೆಲ್ಲ ಹೆಲ್ದಿ ಐತೆ ಅಂತ ಹೇಳಿ. ಈ ಬೇರೆ ಹೆಲ್ದಿ ಇರ್ಬೇಕಂತ ನಾವು ಭೂಮಿ ಒಳಗೆ ಕೊಡ್ಬೇಕಂತ ಪೋಷಕಾಂಶಗಳು ಯಾವ? ಜೀವಾಣು ರೀ. ಜೀವಾಣುಗಳು ಬೇಕಾಗ್ತೈತ್ರಿ. ಭೂಮ್ಯಾಗ ಜೀವಾಣು ಇರ್ಲಿಲ್ಲ ಅಂದ್ರೂ ಬೇರ್ಗಳು ಎಲ್ಲಾ ಇದನ್ನ ಹಾಕವ್ರಿ. ಈಗ ಬೇರೆ ಶಿಲೀಂಧ್ರಗಳ ಬ್ಯಾಡಾದ ಶಿಲೀಂಧ್ರ ಎಲ್ಲ ಅಟ್ಯಾಕ್ ಆಗಿ ಬೇರ್ಗಳನ್ನೆಲ್ಲ ತಿಂದು ನಾಶ ಮಾಡ್ತಾವು. ಹೀಗಾಗಿ ಬೇರ್ ಬೆಳವಣಿಗೆ ಆಗಂಗಿಲ್ಲ. ನಾವು ಬ್ಯಾಕ್ಟೀರಿಯಾಗಳನ್ನ ಹೆಚ್ಚು ಮಾಡ್ಕೋಬೇಕ್ರಿ ಭೂಮ್ಯಾಗ. ಜೀವಾಣುಗಳು ನಾವು ಹೆಚ್ಚು ಮಾಡಿದ್ವು ಅಂದ್ರೆ ಆಟೋಮೆಟಿಕ್ ಆಗಿ ಅವು ಏನ್ ಮಾಡ್ತಾವ್ರಿ, ಜೀವಾಣುಗಳ ಎಲ್ಲಾ ಅಡಿಗೆ ಮಾಡಿ ನಾವು ಕೊಟ್ಟಂತ ಗೊಬ್ಬರ ಏನ್ ಇರ್ತೈತಿಲ್ಲ, ಸಾವಯವ ಆಗ್ಲಿ ನಾವು ರಾಸಾಯನಿಕ ಆಗ್ಲಿ ಎಲ್ಲಾ ಮಿಕ್ಸ್ ಆಗಿ ಜೀವಾಣುಗಳು ಬೆಳಿಗ್ಗೆ ಬೇಕಾಗೋ ರೀತಿ ಅವ ಅಡಿಗೆ ಮಾಡಿ ಕೊಡ್ತಾವ್ರಿ. ಅಂದಾಗ ಅವು ತಿನ್ನಾಕ ಅವಕ್ಕ ಹೆಲ್ದಿಲಿ ಬೆಳ್ಯಾಕ ಚಾಲು ಆಗ್ತೈತಿ. ಈಗ ನಾವು ಅಡಿಗೆ ಮಾಡಿ ಕೊಡ್ತೇವೆ, ತಿಂತಾರ. ಅಡಿಗೆ ನಮ್ಗೆ ಮಿದು ಮಾಡ್ಕೊಂಡ್ ಬಿರ್ಸ್ ಮಾಡ್ಕೊ ಮಿದು ಬೇಕ್ರಲ್ಲ. ಈ ಭೂಮಿ ನಾವು ಬಿರ್ಸಿತ್ತಂದ್ರೆ ಬೇರೆ ಸರಿಯಾಗಿ ಹೋಗಂಗಿಲ್ರಿ. ಮಿದು ಇತ್ತಂದ್ರೆ ಬೇರೆ ಹೋಗತ್ತಲ್ಲ. ಹೌದ್ರಿ. ಆ ಮಿದು ಮಣ್ಣು ಆಗ್ಬೇಕಂತಂದ್ರ ನಾವ್ ಯಾವ ಡ್ರೆಂಚ್ ಕೊಡ್ಬೇಕು, ಯಾವ ತರ ಡ್ರೆಂಚ್ ಕೊಡೋದಿಲ್ಲ. ಮಿದು ನಿಮ್ದು ಆರ್ಗ್ಯಾನಿಕ್ ಬೆಡ್ ತಯಾರಿರ್ತದ್ರಿ. ಭೂಮಿಯಾಗ ನಿಮ್ದು ಸಾವಯವ ಅಂಶ ಇತ್ತಂದ್ರ ಅಲ್ಲಿ ಆಟೋಮೆಟಿಕ್ ಭೂಮಿ ಮಿದುವ ಇರ್ತೈತ್ರಿ. ಅದು ಸಾವಯವ ಅಂಶ ಇರ್ಲಿಲ್ಲ ಅಂದ್ರೆ ಗಟ್ಟಿ ಆಗಿರ್ತೈತಿ. ಅಲ್ಲಿ ಸೂಕ್ಷ್ಮಾಣು ಜೀವಿಗಳನ್ನ ಇರಂಗಿಲ್ಲ. ಹೌದು. ಮತ್ ಇವ್ರು ರಾಸಾಯನಿಕ ಹೋಗ್ಯೋದ, ಈ ಸ್ಪ್ರೇ ಕೊಡೋದ, ಇವನ್ನೆಲ್ಲ ಮಾಡ್ರಿ ಏನ್ ಉಪಯೋಗ ಆಗಿಲ್ರಲ್ಲ. ನಾವು ಸತಿಕಿ ನಾವು ಭೂಮಿಗೂ ಅಷ್ಟ ಎಚ್ಡಿಟಿ ಅಂತ ಇರ್ತೈತ್ರಿ. ಏರ್ ಪಾಸ್ ಆಗ್ಬೇಕು ಆಗೋದಿಲ್ಲ. ಒಳಗ ಮಣ್ಣಿನೊಳಗ ಸೂರ್ಯನ ಕಿರಣ ಹೋಗ್ಬೇಕು, ನೈಟ್ರೋಜನ್ ಹೋಗ್ಬೇಕು, ಆಮ್ಲಜನಕ ಹೋಗ್ಬೇಕು. ಬೇರಿನ ರೂಟ್ ಒಳಗ ಬೆಳಕ ಗಾಳಿ ಎಲ್ಲಾ ಬೇರಿನ ತಕನ ಹೋಗ್ಬೇಕ್ರಿ. ಅದು ಗಾಳಿ ಹೋಗ್ಬೇಕ್ರಿ ಬೇರಿನ ತಕ. ಹೌದ್ರಿ. ಅದು ಗಾಳಿ ಬೇಕ್ರಿ ಅಲ್ಲಿ. ಅಂದ್ರೆ ಗಾಳಿ ಅಂದ್ರೆ ಆಮ್ಲಜನಕ. ಮನುಷ್ಯಾಗ ಹೆಂಗ್ ನಮ್ಮ ಆಮ್ಲಜನಕ ನಮಗ್ ಹಿರ್ಕೊಂಡ್ ನಾವು ಉಸಿರಾಡ್ತೇವಲ್ಲ, ಹಂಗ ಅದು ಬೆಳಿನು ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ ಕೃಷಿ ಆಮ್ಲಜನಕ ಬಿಡುವಂತ ಸಸ್ಯಗಳು ಇವೆಲ್ಲ. ಮತ್ತೆ ಇನ್ನೊಂದು ಸರ್, ಯಾವುದೇ ಬೆಳೆ ಆಗಿರ್ಬೋದು ಸರ್, ಕಬ್ಬು ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವುದೇ ಒಂದು ಬೆಳೆ ಸರ್, ಬೀಜ ಆಯ್ಕೆ ಮಾಡ್ಕೋದು ದೊಡ್ಡ ಇಂಪಾರ್ಟೆನ್ಸ್. ಹೌದು, ತಳಿ ಆಯ್ಕೆ, ಬೀಜ ಆಯ್ಕೆ ಬಹಳ ಇಂಪಾರ್ಟೆಂಟ್ ಐತಿ. ಬೀಜಗಳನ್ನ ಯಾವ ತರ ಆಯ್ಕೆ ಮಾಡ್ಕೋಬೇಕು? ಬೀಜಗಳು ನೋಡ್ರಿ, ನಾವ್ ಯಾವ ತಳಿ ನಮ್ಮ ಭೂಮಿಗೆ ಸೂಟ್ ಆಕೈತಿ, ಏನ್ ಆಕೈತಿ ಅನ್ನೋದು ನಾವೆಲ್ಲ ಮೊದಲು ನೋಡ್ಕೋಬೇಕ್ರಿ.
ಅಂದ್ರೆ ಪ್ರಯೋಗ ಮಾಡಿ ನೋಡಿದಾಗ ಗೊತ್ತಾಗೋದ್ರಿ ತಳಿ ಯಾವ್ದ ಅಂದ್ರೆ ದಿನಕ್ಕೊಂದ್ ಚಂದ ಹೊಸ ಹೊಸ ತಳಿಗಳು ಬರ್ತಾವ. ಹಾ ಒಂದೊಂದು ವಲಯಕ್ಕೆ ಒಂದೊಂದು ಸೂಕ್ತ ಆಗುವಂತ ತಳಿಗಳು ಕಂಡು ಹಿಡಿಯೋದ. ಹೌದ್ರಿ. ಗರಿ ತೆಗಿಲಾರ್ದಂತ ತಳಿಗಳು ಅದಾವು, ಗರಿ ತೆಗಿಯುವಂತ ತಳಿಗಳು ಅದಾವು, ಹಾ. ಕಡಿಮೆ ಮಧ್ಯಮಾವಧಿ ತಳಿಗಳು ಅದಾವು. ಹ್ಮ್. ನಾವು ಯಾವ ಟೈಮ್ದಾಗ ಪ್ಲಾಂಟೇಶನ್ ಮಾಡೋದೇವು ಆ ಟೈಮ್ ಮೇಲೆ ಆಕಾರ ಮೇಲೆ ನಾವು ತಳಿ ಆಯ್ಕೆ ಮಾಡ್ಕೋಬೇಕ್ರಿ. ಈಗ ಒಬ್ಬೊಬ್ರು ಏನ್ ಮಾಡ್ತಾರ ಮಧ್ಯಮಾವಧಿ ತಳಿ ತಗೊಳ್ಳೋದ, ಅಲ್ಪಾವಧಿ ಬೆಳಿ ತಗೊಳ್ಳೋದ, ಅಡ್ಸಾಲಿ ಪ್ಲಾಂಟೇಶನ್ ಮಾಡ್ರಿ ಅಂದ್ರೆ ಅದ ಗರಿ ಬಂದು ಅದ್ರದ್ದು ಐಸ್ ಕಡಿಮೆ ಇರ್ತೈತಿ. ಅಷ್ಟ್ರೊಳಗ ಅದ್ರ ಇಳುವರಿ ಸಿಗಂಗಿಲ್ರಿ. ಇಲ್ಲಿ ನಾವು ಮಧ್ಯಮಾವಧಿ ಅಥವಾ ದೀರ್ಘಾವಧಿ ಬೆಳಿ ತಗೋಬೇಕ್ರಿ. ಒಂದು 100 ಟನ್ ಹೋಗವ್ರ ಯಾವಾಗೂ ಮಧ್ಯಮಾವಧಿ, ಅಲ್ಪಾವಧಿ, ದೀರ್ಘಾವಧಿ ಬೆಳಿ ತಗೋಬೇಕ್ರಿ ನಾವು ತಳಿಗಳು. ಇಲ್ಲಿ ನಮ್ಗಿದ ತಳಿಗಳು ತಗೊಂಡ್ರೆ ನಮ್ಗೆ ಮಧ್ಯಮಾವಧಿ ನಡಿತೈತಿ, ದೀರ್ಘಾವಧಿ ನಡಿತೈತಿ ಅಂತ ಹೇಳಿ ಇದನ್ನ ಮಂಡ್ಯ 517 ಅಂತ ಹೊಸ ತಳಿ ಮಾಡಿದೇವ್ರಿ. ಹೋದ ವರ್ಷ ಬೆಳವಣಿಗೆ ಚಲೋ ಐತ್ರಿ, ಗ್ರೋತ್ ಚಲೋ ಐತ್ರಿ. ಆದ್ರ ಗರಿ ತೆಗಿತೈತ್ರಿ. ಅದೊಂದು ಪ್ರಾಬ್ಲಮ್ ಬಿಟ್ರೆ ಬೇರೆ ಪ್ರಾಬ್ಲಮ್ ಏನೇನ್ರಿ, ಯಾವ್ದೋ ಒಂದು ರೋಗ ಬರಂಗಿಲ್ಲ, ಬೆಳವಣಿಗೆ ಫಾಸ್ಟ್ ಐತ್ರಿ, ಕಡಿಮೆ ಅವಧಿದಾಗನ ಗ್ರೋತ್ ಹೆಚ್ಚೈತ್ರಿ. ಅದು ಸರ್ ತಾವು 100 ಟನ್ ತಗೋಬೇಕಾ 125 ತಮ್ಮದೊಂದು ತೆಲಾಗೈತಿ, ತಮ್ಮದೊಂದು ಏನು ವಿಚಾರ ಇರ್ಬೋದು ಐತ್ರಿ. ಅದಕ್ಕೆ ಯಾವ ತರ ನಾವು ಏನೇನು ಹೇಳಿ ಹಾ ನೀವು ಎಲ್ಲ ನೀವು ಮಾಡಿಬಿಟ್ಟೇರಿ. ಅವ್ರೊಂದು ರೀಚ್ ಆಗೋದು ನಮಗೆ ಪ್ರಾಬ್ಲಮ್ ಆಗ್ತೈತಿ. ಎಲ್ಲಿ ಹವಾಮಾನ ಕೈ ಕೊಡ್ತಿರ್ತೈತಿ, ಹಾ ಈ ಪ್ರಕೃತಿ ಕೈ ಕೊಡ್ತಿರ್ತೈತಿ, ಆಮೇಲೆ ಮಳೆಗಾಲದಾಗ ಕೈ ಕೊಡ್ತಿರ್ತೈತಿ. ಈ ವಿಷಯದ ತಾವು ಎಲ್ಲಾ ಹವಾಮಾನಕ್ಕೂ ಹೊಂದ್ಕೋಂಗ ನಾವು ಹೆಂಗೆ ಯಾವ ತರ ಬೆಳವಣಿಗೆ ಮಾಡ್ಕೊಬೇಕು ನೋಡ್ರಿ. ನಾವಂತೂ ಮಾಡುವಷ್ಟು ಪ್ರಯತ್ನ ನಮ್ಮದು ಇರ್ತೈತಿ ಮಾಡೋದ್ರಿ. ಯಾವ ಟೈಮ್ದಾಗ ಏನ್ ಆಕೈತಿ ಯಾರಿಗೂ ಗೊತ್ತಿಲ್ರಿ ಅದ. ಹೌದು. ನಾವು ಮಾಡೋದ್ರಿ. ಈಗ ನಾವು ಒಂದೊಂದು ಟೈಮ್ದಾಗ ನಾವು ಮಾಡಿದ್ವಿ, ನಮ್ಗೆ ಹವಾಮಾನರೇ ಹೋಗೈತಿ. ಬೇಕಾದ್ರೆ ನಮ್ದು ಸ್ವಂತ ನೀರ್ ಇದ್ರು ನಮ್ದು ನೀರ ಕೈ ಕೊಟ್ಟಿರ್ತೈತ್ರಿ. ಒಂದೊಂದು ಟೈಮ್ದಾಗ ಮೇನ್ ಬೇಕಾಗಿರೋದು ನೀರ್ ಇರೋದಿಲ್ಲ. ಆ ಟೈಮ್ ಹಿಂದಿನ ಸಲ ಒಂದು ಕಬ್ಬು ವಿಡಿಯೋ ಮಾಡಿದಾಗ ಆ ಟೈಮ್ ನೀರ್ ಇರಲಿಲ್ಲ. ನೀರ್ ಹೋತ್ರಿ ನಮ್ದ. ಆಕ್ಚುಲಿ ಕಬ್ಬು ಚಲೋ ಬರತ್ತಿತ್ತು, ಚಲೋ ಬರಾಯ್ತು, ನೀರ್ ಕಡಿಮೆ ಆತ್ರಿ. ಹಿಂಗಾಗಿ ನಮಗ ಅದು ಪ್ರಾಬ್ಲಮ್ ಆತ್ರಿ. ವೀಕ್ಷಕರ ಅವ್ರದ್ದು ಹಿಂದಿನ ಸಲ ಒಂದು ವಿಡಿಯೋ ಮಾಡಿದ್ವಿ, ಹಿಂದಿನ ವರ್ಷ ಒಂದ್ ವರ್ಷ ಆತ ಬಳಸೋರ. ಒಂದ್ ವರ್ಷ ಆಯ್ತ್ರಿ. ಆ ಕಬ್ಬ ಸರಿಯಾಗಿ ಬರತ್ತಿತ್ತು, ಚೆನ್ನಾಗಿ ಬೆಳವಣಿಗೆ ಇರುತ್ತೆ. ಪಾಪುರ ಮಾರ್ಚ್ ಇರ್ಬೋದೇನ್ರಿ, ಏಪ್ರಿಲ್ ಮೇದಾಗ್ರಿ. ಏಪ್ರಿಲ್ ಮೇದಾಗ ಇವ್ರು ನೀರು ಹೋಗ್ಬಿಡ್ತದ, ಸಂಪೂರ್ಣವಾಗಿ ನೀರು ಹೋಗಿತ್ತು. ಪಾಪ ಆ ಟೈಮ್ನಾಗ ಇವ್ರು ಒಂದ್ 2 ನೀರ್ ತಪ್ಪಿರ್ಬೇಕು ಅನ್ಕೋ. ಪೂರ್ತಿ ಒಣಗಿತ್ರಿ ಅವಾಗ. ಪೂರ್ತಿ ಆ ಕಬ್ಬೊಂದು ಒಣಗಿ ಬಿಡ್ತದ. ಒಂದು ಅಸೆಟ್ ಒಂದು ಬೆಳೆದಿದ್ರೆ ಬೆಳೆದಿದ್ರಿ. ಅದ್ರನು ಬಿಡ್ಲಿಲ್ರಿ. ಒಂದ್ 60 ಟನ್ ಇಳುವರಿ ಬತ್ರಿ ಅದ. ಅದ್ರನು ಕಡಿಮೆ ರೀ. ಯಾಕಂದ್ರೆ ನಾನ್ 100 ಟನ್ ಟಾರ್ಗೆಟ್ಲೆ ಮಾಡೀನಿ, ನನಗೆ 60 ಟನ್ ಬತ್ತು ಅಂತಂದ್ರೂ ಅದು ಕಡಿಮೆ ಆತ್ರಲ್ಲ. ಕಡಿಮೆ ಯಾಕಂದ್ರೆ ನೀರ್ ಪ್ರಾಬ್ಲಮ್. ಬಿಸಿಲು ಜಾಸ್ತಿ ಆತ್ರಿ. ನಮ್ ಬೋರ್ ನೀರೆಲ್ಲ ಕಡಿಮೆ ಆಗಿಬಿಟ್ರಿ. ಅದಾವ್ರಿ 2 ಬೋರ್ ಅದಾವ್ರಿ. ಎಲ್ಲ ಆಯ್ತು ಕರೀರಿ. ಏನ್ ನೀರ ಹೋಗ್ಬಿಟ್ಟಂದ್ ಏನ್ ನಾವು ಮೇನ್ ಬೇಕಾಗಿರೋದು ಆದ್ರಿ. ಒಮ್ಮೊಮ್ಮೆ ನೀರು ಸಿಕ್ಕಿರತಿ, ಪ್ರಕೃತಿನೂ ಸಿಕ್ಕಿರತಿ, ವಾತಾವರಣ ಕೈ ಕೊಡ್ತೈತಿ. ಅದು ಸಮಸ್ಯೆ ಅಂದ್ರೆ ರೈತರ ಮೇಂಟೈನ್ ಮಾಡ್ಕೋಬೇಕು. ಏನ್ ಹೇಳಕ್ ಕಷ್ಟಪಡ್ತಾರ ನಮ್ಮ ರೈತರಿಗೆ, ಕಬ್ಬು ಬೆಳೆಗಾರರಿಗೆ? ಕಬ್ಬು ಬೆಳೆಗಾರರಿಗೆ ಏನ್ ಹೇಳೋದ್ರಿ, ಎಲ್ಲ ಸರಿಯಾಗಿ ಭೂಮಿ ತಯಾರಿ ಮಾಡ್ಕೊಂಡ ಭೂಮಿಗೆ ಸರಿಯಾದ ರೀತಿ ಪೋಷಕಾಂಶಗಳನ್ನು ಒದಗಿಸೋದ. ಮುಂದ ಆರ್ಗ್ಯಾನಿಕ್ ಏನೈತಿಲ್ಲ ಇದನ್ನ ಮಾಡ್ಕೊಳ್ಳೋದು ಹೆಚ್ಚು. ಇದನ್ ಬಿಟ್ರೆ ಮತ್ತೇನ್ ಆಪ್ಷನ್ ಇಲ್ರಿ ರೈತರಿಗೆ. ಸಗಣಿ ಮನ್ಯಾಗ ದನಗಳು ಅದು ಒಂದ್ 4-5 ದನಗಳು ಮಾಡ್ಕೊಂಡು ಅದರಿಂದನೂ ಒಂದ್ ಆದಾಯ ತಗೊಂಡ್ ಅದ ಸಗಣಿನ ನಮ್ ಭೂಮಿ ವಾಪರ್ಸ್ಕೊಂಡು ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡ್ಕೊಂಡು ಹೆಚ್ಚು ಇಳುವರಿ ತೆಗಿಯುವಂತದ್ ಒಂದು ಪ್ರಯತ್ನ ಏನೈತಿಲ್ಲ ಅಂತದ್ ಮಾಡ್ರೆ ಬಹಳ ಉತ್ತಮವಾದ ಕೆಲಸ ರೀ. ಯಾಕಂದ್ರೆ ಎಲ್ಲಾ ರೈತರ ಈ ಖರ್ಚು ಜಾಸ್ತಿ ಮಾಡಿ ಕೈ ಸುಟ್ಕೊಳ್ಳೋದಾರ. ಇಳುವರಿನೂ ಕಡಿಮೆ, ಖರ್ಚು ಜಾಸ್ತಿ. ಯಾಕಂದ್ರೆ ಈಗ ಹಾರ್ವೆಸ್ಟ್ ಟೈಮ್ದಾಗೂ ಬಹಳಷ್ಟು ತೊಂದರೆ ಅನುಭವಿಸದಾರ ರೈತರ. ಅದಕ್ಕೂ ಈಗ ಗ್ಯಾಂಗಿನವ್ರ ತೊಂದ್ರೆ ಇದಾವು. ಗ್ಯಾಂಗಿನವ್ರಿಗೆ ಲಗಾಣಿ ಕೊಡ್ಬೇಕು. ಹೌದು. ಮುಂದ ವರ್ಷ ಪೂರ್ತಿ ಎಲ್ಲ ಬೆಳೆಸೋದೊಂದ, ಕಬ್ಬು ಕಟಾವ್ ಮಾಡೋದೊಂದ ಟೆನ್ಷನ್ ಹಿಂಗೂ ಆಗೈತ್ರಿ. ಅಂದ್ರೆ ಯಾವ್ದು ಈಗ ನಮ್ದ ಕಬ್ಬು ಹೋಗಿಲ್ರಿ ಈಗ. ದಾರಿ ಪ್ರಾಬ್ಲಮ್, ಇವು ಗ್ಯಾಂಗ್ಗಳ ಪ್ರಾಬ್ಲಮ್. ಲಗಾಣಿ ಎಷ್ಟು ಕೊಡ್ರಿ ಅಷ್ಟು ಕೊಡ್ರಿ ಅಂತ ಕೇಳ್ಕೊತ ಕೂತಿದಾರು. ನಮಗ ಇಷ್ಟೊಂದ್ ವರ್ಷ ತಕ ನಾವು ಬೆಳೆದ ಕೇಸಿಂದ ಅವ್ರಿಗೆ ಈಗ 10,000 ಗಂಟೆ ಲಗಾಣಿ ಕೇಳಿದ್ರೆ ನಾವು ಎಲ್ಲಿ ತಂದು ಕೊಡೋದ, ಇದಕ್ಕೂ ಹಾಕಿ ಮಾಡ್ಕೊಳ್ಳೋದ, ಅದಕ್ಕೂ ಕೊಡೋದ. ಅಂದ್ರೆ ಹಿಂಗಾಗಿ ನಮ್ಗೆ ಅದು ಯಾವಾಗ ಹೋಗೈತಿ ಹೋಗ್ಲಿಪ್ಪ ಅಂದ್ ಗಪ್ ಬಿಟ್ಬಿಟ್ಟಿದೇವ್ರು. ಒಂದು 10 ಟನ್ ಕಡಿಮೆ ಆದ್ರೆ ಪುರುಸ್ ಐತೆ ಗಪ್ ಬಿಟ್ಬಿಡ್ರಿ. ಸರಿ, ಈಗ ಒಂದು ಕಬ್ಬು ಹಾಕ್ಬೇಕು. ನಾವ್ ಒಂದು ಕಬ್ಬು ಹಾಕೋ ವಿಚಾರ. ಹೌದ್ರಿ. ನಾನು ಕಬ್ಬು ಈ ಸದ್ಯಕ್ಕೆ ಒಂದು ಕಬ್ಬು ತೋದಿನಿ, ಇವತ್ತು ತೋದನ್ನ. ಕಬ್ಬು ತೋದಿಂದ ಯಾವ್ಯಾವ ದಿನಕ್ಕೆ ಏನ್ ಕೊಡ್ಬೇಕು ಸರ್? ಸರ್ ಅದ ಪ್ರತಿ 15 ದಿವ್ಸಕ್ಕೊಂದ್ ಕೆಲಸ ಬರ್ತಾವ್ರಿ ಇದಕ್ಕೆ ಮಾಡಕ್ ನೇತ್ರ ರೀ. ಒಂದ್ ಕಬ್ಬಿಗೆ ನಾಟಿ ಮಾಡಿ 15 ದಿವ್ಸಕ್ಕೊಂದು 15 ದಿವ್ಸಕ್ಕೊಂದ್ ಇದಕ್ಕೊಂದ್ ಏನಾದ್ರು ಕೆಲಸ ಮಾಡ್ಕೊತ ಹೋಗ್ಬೇಕ್ರಿ. ಯಾವ ತರ ಅಂದ್ರ ರೀ, ಈಗ ಸ್ಟಾರ್ಟಿಂಗ್ ನೀವು ಬೇಸಲ್ ಡೋಸ್ ಕೊಡ್ತೀರಿ, ಅದು ಒಂದ್ ಕೆಲಸ ಆತ್ರಿ. ಅದ್ರ ನಂತರ ಕಬ್ಬ 20ನೇ ದಿನಕ್ಕೆ ಮಳಿಕ್ ಬರ್ತೈತ್ರಿ. 20ನೇ ದಿನಕ್ಕೆ ಮಳಿಕ್ ಬತ್ತಂದ್ರ ಅಲ್ಲಿ ಯೂರಿಯಾ ಕೊಡ್ಬೇಕ್ರಿ. ನಾವು 20 ದಿವ್ಸಕ್ಕೆ ಯೂರಿಯಾ ಕಂಪಲ್ಸರಿ ಕೊಡ್ಬೇಕು. ಯೂರಿಯಾ ಕೊಡಬೇಕ್ರಿ. ಯೂರಿಯಾ ಕೊಟ್ಟು 15 ದಿವ್ಸಿಗೆ ನಾವು ಬ್ಯಾಕ್ಟೀರಿಯಾ ಡ್ರೆಂಚ್ ಮಾಡ್ಬೇಕ್ರಿ. ಅಲ್ಲಿ ಬ್ಯಾಕ್ಟೀರಿಯಾ ಅಂದ್ರೆ ಇವು ನಿಮ್ದೇನ್ ಈ ಮರಿ ಬರಾಕ ಅದಕ್ಕ ಏನ್ ಡ್ರೆಂಚ್ ಮಾಡ್ತಿರಲ್ಲ, ಹ್ಯೂಮಿಕ್ ಆಸಿಡ್, ಆಮೇಲೆ ಬಾರ ಎಕ್ಸೆಟ್ ಬರ್ತೈತ್ರಿ, 1261, ಕ್ಲೋರೋಪೈರಿಪಾಸು ಇಂಥದೆಲ್ಲ ಮಿಕ್ಸ್ ಮಾಡ್ಕೊಂಡ ಒಂದ್ ಡ್ರೆಂಚ್ ಕೊಡೋದ್ರಿ. ಅದ್ರ ನಂತರ ಒಂದು ಯೂರಿಯಾ ಕೊಡೋದ್ರಿ. ಯೂರಿಯಾ ಆದ ನಂತರ ಬ್ಯಾಕ್ಟೀರಿಯಾ ಕೊಡೋದ್ರಿ. ಬ್ಯಾಕ್ಟೀರಿಯಾ ಯಾಕೆ ಕೊಡ್ಬೇಕಂದ್ರ ರೀ, ನಾವು ಮೊದಲ ಬೇಸಲ್ ಡೋಸ್ದಾಗ ಗೊಬ್ಬರ ಕೊಟ್ಟಿರ್ತೀವಿ, ಮೊದಲು ಭೂಮಿ ತಯಾರಿ ಮಾಡೋದ್ನಾಗ ಸಗಣಿ ಗೊಬ್ಬರ ಕೊಟ್ಟಿರ್ತೀವಿ. ಅದೆಲ್ಲಾ ಇದು ಬೆಳಿಗ್ಗೆ ಬೇಕಾಗೋ ರೂಪದಾಗ ಅಡಿಗೆ ಮಾಡಿ ಬೆಳಿಗ್ಗೆ ಕೊಡ್ತಾವಣ್ಣಂತ್ಲಿ ಒಂದ್ ಟೈಮ್ದಾಗ ತಿಂಗಳಿಗೆ ಅಂದ್ರ
ಬ್ಯಾಕ್ಟೀರಿಯಾ ಡ್ರೆಂಚ್ ಮಾಡೋದ್ರಿ. ಹಾ, ಅಂದ್ರೆ ಹಾ, ಸ್ಟಾರ್ಟಿಂಗ್ 15 ದಿವ್ಸ ಒಂದು ಸ್ಟೆಪ್ ಚಾಲೂ ಆದ್ರಿ. ಹ್ಮ್. ಅದ್ರ ನಂತರ ಬ್ಯಾಕ್ಟೀರಿಯಾ ಕೊಟ್ಟು 15 ದಿವ್ಸ ಅಂದ್ರೆ ಮತ್ತೊಂದು ಡೋಸ್ ಯೂರಿಯಾ ಕೊಡ್ಬೇಕಾಕೈತ್ರಿ ನಾವು. ಹ್ಮ್, ಹ್ಮ್, ಹ್ಮ್. ಅವಾಗ ಯೂರಿಯಾ ಕೊಡೋದ್ರಿ. ಅಂತ ನಂತರ ಮತ್ತೆ ಏನಾದ್ರು ಒಂದು NPK-ದಾಗ 3 19 ಕೊಟ್ರು ನಡಿತೈತ್ರಿ. 10 26 ಬರ್ತೈತಿ, ಅದನ್ನ ಕೊಟ್ರು ನಡಿತೈತ್ರಿ. ಅವಾಗ ಏನ್ ಮಾಡ್ಬೇಕ್ರಿ, ಒಂದಿಟ್ಟು ಮಣ್ಣಾಗ ಮಿಕ್ಸ್ ಆಗೋಂಗ್ ಕೊಡ್ಬೇಕ್ರಿ. ಕೆದರಿ ಮುಚ್ಚೋದಾಗ್ಲಿ, ಹಡ್ಡಿ ಕೊಡೋದಾಗ್ಲಿ ಇಂಥದ್ ಮಾಡ್ಬೇಕ್ರಿ. ಮ್ಯಾಲ ಹೋಗಿತಾರಲ್ಲ ಅದನ್ನ ಒಗಿಬಾರ್ದ್ರಿ. ಅದ್ರ ನಂತರ ಏನೈತ್ರಿ, ಬೋದ್ ಹಾಕೋ ಮುಂದ್ ಕೊಡ್ಬೇಕ್ರಿ NPK. ಬೋದ್ ಹಾಕೋ ಮುಂದ್ ಏನ್ ಮಾಡೋದ್ರಿ, NPK ಕೊಡೋದ್ರಿ. ಲಾಸ್ಟ್ ಅದ ತಿಳ್ಕೊರಿ. ಬೋದ್ ಹಾಕೋ ಮುಂದ್ ಅಂದ್ರೆ 120 ದಿನಕ್ಕೆ ಬೋದ್ ಹಾಕೋದ್ ಬಂದಿರ್ತೈತ್ರಿ. ಅಂದ್ರ ನಾವು ಜೂನ್ ಮಟ್ಟ ಎಷ್ಟು ಬಳಸ್ಬೇಕು ಅಟ್ ಬಳಸ್ಬೇಕ್ರಿ. ಹಾ, ಈಗ ಏನ್ ನಾವು ಪ್ರಿಪೇರ್ ಮಾಡೋದೇವು ಇದ ಬರೋದು ನೋಡ್ರಿ. ಹಾ, 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 ಹಾ. ನಾವ್ ಮುಂದ್ ಹೋಗಿನ 4 ತಿಂಗಳ ನಂತರ ಏನ್ ಮಾಡ್ರು ಬರಂಗಿಲ್ರಿ. ಇದು ಇನ್ನೊಂದ್ ತಿಂಗಳ ಅಷ್ಟ ಬೆಳವಣಿಗೆ ಜಾಸ್ತಿ ಇರ್ತೈತ್ರಿ ಇದು. ಹಾ. ಅದ್ರ ನಂತರ ಅದ ತನ್ನಿಂದ ತಾನ ಬೆಳಿತೈತ್ರಿ. ನಾವು ಇದಕ್ಕೆ ಬೋದ್ ಹಾಕಿ ಬಿಟ್ಟಿವಲ್ರಿ, ಹಾ. ಗೊಬ್ಬರ ಏನ ಸರಿಯಾದ ಪ್ರಮಾಣದಾಗ ಫಾಸ್ಫರಸ್, ನೈಟ್ರೋಜನ್, NPK ಏನ್ ಅದಾವ್ರಲ್ಲ ಇವನ್ನೆಲ್ಲ ಒಮ್ಮೆ ಕೊಟ್ಟು ಮುಗಿಸ್ಬಿಡೋದ್ರಿ. ಹಾ, ಹಾ, ಕೊಂಬಿ ಎಲ್ಲ ಹಾ. ಅದ್ರ ನಂತರ ಏನ್ ಮಾಡುದ್ರಿ, ಸ್ವಲ್ಪ ಪ್ರಮಾಣದಾಗ ಕೊಟ್ಕೋತ ಹೋಗೋದ್ರಿ. ಹಾ. ಚಾ ಕುಡಿಸಂಗ್ ಮಾಡ್ಕೋತ ಹೋಗ್ಬಿಡೋದ್ರಿ. ಕರೆಕ್ಟ್. ಜಾಸ್ತಿ ಕೊಡೋದಿಲ್ರಿ ಅವಾಗ. ಹಾ. ಈ ನಮ್ ಜನ ಏನ್ ಮಾಡ್ತಾರ್ರಿ, ಜಾಸ್ತಿ ಕೊಡೋದು ಯಾವಾಗ 4 ತಿಂಗಳ ನಂತರ ಜಾಸ್ತಿ ಕೊಡ್ತಾರ. ಹಾ. ನಮ್ದು ಏನ್ರ ಅಂದ್ರೆ ಈಗ ಮನುಷ್ಯ ಒಂದು ಸಣ್ಣ ಕುಸನ್ ಯಾವ ತರ ನಾವು ಪೂರ್ಣ ಪಾಸನೆ ಮಾಡ್ತಲ್ಲ ಹಾ ಸ್ಟಾರ್ಟಿಂಗ್ ಮಾಡೋದು. ಸ್ಟಾರ್ಟಿಂಗ್ದಾಗ ಹೈಟು ಬರ್ತೈತಿ, ವೇಟು ಬರ್ತೈತಿ. ನಾ ಹೆಂತ್ಲೇ ಹೇಳಿನ್ರಿ ನಿಮ್ಗ, ಮೊದಲಿನ ವಿಡಿಯೋದಾಗ ಹೇಳಿನ್ರಿ. ಅದು ಒಂದ್ ಬೆಳಿ ಅಂದ್ರ 4 ಭಾಗ ಮಾಡ್ಕೊಳ್ಳೋದ್ರಿ. ಹ್ಮ್. ಅಂದ್ರೆ ಒಂದು ಬಾಲ್ಯಾವಸ್ಥೆ ಅಂತ ಬರ್ತೈತ್ರಿ, ಒಂದು ಪ್ರೌಢಾವಸ್ಥೆ ಅಂತ ಬರ್ತೈತಿ, ಒಂದು ಮುಪ್ಪಾವಸ್ಥೆ ಬರ್ತೈತಿ. ಹ್ಮ್. ಈಗ ಮುಪ್ಪಾವಸ್ಥೆ ಬೆಳಿ ಐತ್ರಿ ಅದು. ಹಾ, ಅಲ್ಲಿ ಏನ್ ಕೊಟ್ಟು ಏನ್ ಉಪಯೋಗ ಐತ್ರಿ, ವಯಸ್ಸಾಗೈತೆ. ವಯಸ್ಸಾಗೈತಿ. ಅದು ನಾಳೆ ಏನ್ ಹೋಗೋದ, ಫ್ಯಾಕ್ಟ್ರಿಗೆ ಹೋಗೋದ, ಅದ್ರ ಐಷ ಅಥವಾ ಅದು ಸಾಯೋದ್ರಿ ಅನ್ನೋದು. ಹಾ. ಇಲ್ಲಿ ಏನದಕ್ಕ ಇದು ಮುಂದಿನ ಬೆಳೆಯೋ ಸಿರಿ ಮೊಳಕೆಯಲ್ಲಿ ನೋಡಂತಾರ. ಹಾ, ಹಾ, ಹಾ. ಹಂಗ ನಮ್ ಮೊಳಕಿಂದ ಹಿಡ್ಕೊಂಡ್ ಇಲ್ಲಿ ತಕ 4 ತಿಂಗಳ ಕಬ್ಬ ಏನ್ ಬರ್ತೈತ್ರಲ್ಲ, ಹ್ಮ್. ಈ ಟೈಮ್ದಾಗ ಅಷ್ಟ ಇದೆ ಹ್ಮ್. ಬೆಳವಣಿಗೆ ಇರ್ತೈತ್ರಿ. ಅದು ಹ್ಮ್. ಮುಂದ್ ತನ್ನಿಂತಾನ ಅದ ಏನೋ ಅದಕ್ಕ ಕೈ ಬಾಯಿ ಸಾಕಷ್ಟು ಬೇರ್ಗಳು ಅದು ಬಂದಿರ್ತಾವು. ಭೂಮಿಯಾಗ ಇದ್ದು ಬದ್ದೆಲ್ಲ ಹೀರ್ಕೊಂಡು ತನ್ನಿಂತಾನ ಬೆಳಿತಿರ್ತೈತಿ. ನಾವ್ ಏನೋ ಒಂದ್ ಚಾ ಕುಡಿಸ್ತಾರ, ಪೊಟ್ಯಾಶಿ, ಅಮೋನಿಯಂ ಸಲ್ಫೇಟ ಇಂಥವ್ ಒಂದ್ ಸ್ವಲ್ಪ ಮಾಡ್ಕೋತ ಮುಂದ್ ನೀರ್ ಸರಿಯಾದ ಟೈಮ್ ನೀರ್ ಕೊಟ್ಕೋತ ಹೋಗ್ಬಿಡೋದ್ರಿ. ಗೊಣ್ಣೆ ಹೋಗೋದು ಸಮಸ್ಯೆ ಆಗಲಿ, ಆತ ಕೀಟ ಬಾಧೆಗಳು ಆತರ ಸಮಸ್ಯೆ ತಮ್ಗೇನ್ ಬಂದವ ಇಟ್ಟು ಮಟ್ಟ? ನಮ್ ಗೊಣ್ಣೆ ಒಳಗಿನ ಸಮಸ್ಯೆನೂ ಐತ್ರಿ, ಇಲ್ಲ ಅನ್ನಂಗಿಲ್ಲ. ಅದಕ್ಕ ನಾವು ಮೊದಲ ಏನ್ ಮಾಡ್ಬೇಕ್ರಿ, ಮೆಟ್ರೈಜಮ್ ಅಂತ ತಂದ್ ಹಾಕೋತೀರಿ. ಮೆಟ್ರೈಜಮ್ ಯೂಸ್ ಮಾಡಿದ್ವು ಅಂದ್ರೆ ಸ್ವಲ್ಪ ಅಲ್ಲಿ ಕಡಿಮೆ ಆಗ್ಬಿಡ್ತೈತ್ರಿ. ಮತ್ತೆ ಕೆಲವೊಂದಿಷ್ಟು ಜನ ಎಲ್ಲ ಈ ಭೂಮಿ ಎಲ್ಲ ವಿಷಾನ್ನ ಮಾಡದಾರ. ಎಕರೆಕ 3 ಲೀಟರ್ ಔಷಧ ಸಾಲಿನಾಗ ಬಿಡದಾರ್ರಿ. ನಾವ್ ಅದನ್ನೊಂದು ಮಾಡಂಗಿಲ್ರಿ. ಸರ್ ಈಗ ಎಷ್ಟು ತಿಂಗಳ ಕಬ್ರಿ ಇದು? ಇದು ಹೆಚ್ಚು ಕಡೆ ಒಂದ್ 3.5 ತಿಂಗಳ ಕಬ್ಬ ಐತ್ರಿ. ಈಗ ಬೋದ ಹಾಕಕ್ ಬಂದೈತ್ರಿ ಈಗ. 3 ತಿಂಗಳ ಕಬ್ರಿ. ಹಾ ರೀ, 3.5 ತಿಂಗಳ ಐತ್ರಿ. ಒಂದ್ 4-5 ಗಣಿಕ್ ಆಗಿದಾವ್ರಿ. ಒಂದ್ 4-5 ಗಣಿಕ್ ಆಗಿದಾವ್ರಿ. ಇದ ಮದರ್ ಶೂಟ್ ಇದ್ರದ ಇವ ಬಂದಂತ ಮರಿಗೋಳ್ರಿ. ಇವ ಈ ಮದರ್ ಫ್ರೂಟ್ನಿಂದ ಒಂದ್ 4-5 ಗಣಿಕೆ 1 2 3 4 5 6 ಗಣಿಕ್ ತಯಾರಾಗೈತ್ರಿ. ಇವ್ ಸೈಡ್ ಮರಿ ಬಂದಾವ್ರಿ. ಎಷ್ಟೊತ್ತ ನಮ್ಗ ಒಂದು ಕಬ್ಬಿನ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ರು ಬಾಳೇಶ್ ಮಾನಸ್ ಅವರು. ಸರ್ ಎಷ್ಟೊತ್ತ ಒಂದು ಕಬ್ಬಿನ ಬಗ್ಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟು, ಯಾಕಂದ್ರೆ ಕಬ್ಬಿನ ಬಗ್ಗೆ ನೀವು ಯಾವಾಗೂ ನಿಮ್ಮ ವಿಡಿಯೋಗಳಲ್ಲಿ ರೈತರಿಗೆ ಹೇಳ್ತಾನೆ ಬಂದಿದ್ದೀರಿ ನೀವು. ಹೌದ್ರಿ, ಹೌದು. ಈ ತರ ಮಾಡ್ಕೋಬೇಕು, ಈ ತರ ಮಾಡ್ಕೋಬೇಕು ಅಂತೇಳಿ ರೈತ ತಾವು ಒಂದು ವಿಚಾರಗಳು, ತಮ್ಮ ಒಂದು ಸಲಹೆಗಳು ಒಂದು ಎಷ್ಟೋ ರೈತರಿಗೆ ಹೆಲ್ಪ್ ಆಗಿದಾವೆ. ತಮ್ಮ ಫೋನ್ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಿರ್ತಾರೆ ರೈತರು. ನಾವು ಕಬ್ಬು ಬೀಳ್ತದೆ, ಏನು ಮಾಡ್ಕೋಬೇಕು, ಯಾವ ಔಷಧ ಕೊಡಬೇಕು, ಗೊಬ್ಬರ ಎಲ್ಲರೂ ಮಾಹಿತಿ ಕೊಟ್ಟಿರ್ತಾರೆ ಸರ್. ಅದಕ್ಕೆ ಒಂದು ಒಳ್ಳೆ ಮಾಹಿತಿನೂ ಕೊಟ್ಟು ಲಾಸ್ಟ್ ನಮ್ಮ ರೈತರಿಗೆ ಏನು ಹಾಕಿ ಇಷ್ಟಪಡ್ತಾರೆ? ಏನಿಲ್ರಿ, ಭೂಮಿ ತಯಾರ ಅದ ಆಗಲೇ ಹೇಳಿದಂಗ್ರಿ. ಭೂಮಿಗೆ ಸಗಣಿ ಗೊಬ್ಬರ, ಹಸಿರು ಗೊಬ್ಬರ, ಮುಂದೆ ರೌಂದಿ ನಿರ್ವಹಣೆ ಸರಿಯಾಗಿ ಮಾಡ್ಕೊಳ್ಳೋದ, ಇವು ಒಂದು 3 ಕೆಲಸ ಮಾಡ್ರಂದ್ರ ರೈತರಾಗೆ ಉಳಿತಾರ. ಇಲ್ದ್ರ ರೈತರ ಬಿಟ್ಟು ಕೇಸಿದ್ ಮತ್ತೆ ಸಿಟಿ ಸೇರ್ಬೇಕಾಕೈತಿ. ಅಂತ ಪರಿಸ್ಥಿತಿ ಬರ್ತೈತಿ. ಯಾಕಂದ್ರೆ ಭೂಮಿಯಾಗ ಇದ್ದದ ರೌದಿ, ಒಂದು ಕೃಷಿ ತ್ಯಾಜ್ಯ, ನಮ್ದು ಏನು ಭೂಮಿಯಾಗ ಏನು ಒಂದು ಇತ್ತ ಕಟ್ಟಿಗೆ ಐತಿ ಅಂದ್ರೂ ಭೂಮಿಯಾಗ ಕಳಿಯುವಂತ ಭೂಮಿಗೆ ಶಕ್ತಿ ಐತ್ರಿ. ಅಂತಂದ್ರ ಈ ಸ್ವಟ್ ರೌಂದಿ ಕಳಿಯಂಗಿಲ್ರಿ. ಎಷ್ಟೋ ವಿಜ್ಞಾನಿಗಳು ಹೇಳ್ತಾರ, ಸಾವಯವದಾಗ ರೌಂದಿ ಕಳ್ಸ್ಕೋರಿ. ರೌಂದಿ ಕಳಿಬೇಕಾದ್ರೂ ಅದಕ್ಕೂ ಔಷಧಗಳು ಅದಾವ್ರಿ. ಯೂರಿಯಾ, ಫಾಸ್ಫರಸ್ ಅದ್ರ ಮ್ಯಾಲ ಹೆಚ್ಚು ಅಂದ್ರ ಅದು ಆಟೋಮೆಟಿಕ್ 1 ತಿಂಗಳು ಹಿಡ್ಕೊಂಡು 45 ದಿವಸದಾಗ ಪೌಡರ್ ಹಾಕೈತಿ. ಅದನ್ನು ಮಾಡ್ಬೋದು. ವೇಸ್ಟ್ ಡಿಕಂಪೋಸರ್ ತಂದು ಬಳಸ್ಕೊಂಡು ಅದನ್ನು ಅಂತದ್ದು ಮಾಡ್ಕೋಬೇಕು. ವೇಸ್ಟ್ ಡಿಕಂಪೋಸರ್, ಜೀವಾಮೃತ, ಮುಂದೆ ಇದು ನಾವು ಸಾವಯವದಾಗ ಮಾಡ್ಕೋಬೇಕು, ರಾಸಾಯನಿಕ ಎಲ್ಲ ಬೇಕ್ರಿ. ಒಂದ ಕೈಲಿ ಅಂತೂ ಚಪ್ಪಾಳೆ ಆಗಂಗಿಲ್ಲ. ಎಲ್ಲಾನು ಬೇಕ್ರಿ, ಕಂಪಲ್ಸರಿ ಎಲ್ಲ ಮಾಡಿದಾಗನ ಸರಿಯಾದ ಒಂದು ನಿರ್ವಹಣೆ ಆಕೈತ್ರಿ. ಸರ್, ಒಂದು ಒಳ್ಳೆ ಮಾಹಿತಿ ಧನ್ಯವಾದ.